ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ 21 ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನು ಕೇಳಿದ್ದಾನೆ? ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಏನು 2025ರ ಮೊದಲ ವಿಶ್ವ ಶ್ರವಣ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ಎಲ್ಲಿ ನಡೆಯಿತು, ಯಾವ ಒಂದು ರಾಜ್ಯದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ಸ್ ಏನಿದಾವೆ? ನವದೆಹಲಿ, ಕಲ್ಕತ್ತಾ, ಬೆಂಗಳೂರು ಮತ್ತು ಮುಂಬೈ ಅಂತ ಕೊಟ್ಟಿದ್ದಾನೆ. ಸೊ ನಾರ್ಮಲ್ ಆಗಿ ನೀವು ಓದಿರ್ತೀರಾ ಏನಂತ, ವರ್ಲ್ಡ್ ಆಡಿಯೋ ವಿಜುವಲ್ಸ್ ಎಂಟರ್ಟೈನ್ಮೆಂಟ್ ಸಮಿಟ್ ಅಂತ, ಸರಿನಾ? ವೇವ್ಸ್ ಅಂತ ಓದಿರ್ತೀರಾ ಇದನ್ನ. ಸೊ ಈ ವೇವ್ಸ್ನ ಒಂದು ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಮೊಟ್ಟ ಮೊದಲ ಶೃಂಗಸಭೆ ಆಗಿದೆ ಮುಂಬೈಯಲ್ಲಿ ನಡೆದಿದೆ. ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಾನಂತಲ್ಲ, ಎಷ್ಟೋ ಜನ ನಿಮಗೆ ಟೀಚರ್ಸ್ ಕೂಡ ಹೇಳ್ತಾ ಇರ್ತಾರೆ, ಎಷ್ಟೋ ನಿಮಗೆ ಗೈಡ್ ಕೂಡ ಹೇಳ್ತಾ ಇರ್ತಾರೆ. ಏನು ಅಂದರೆ, ವಿಶ್ವದ ಮೊದಲ ಅಂತ ಇದ್ದರೆ ಯಾವುದಾದ್ರೂ ವಿಶ್ವದ ಮೊದಲ, ರಾಜ್ಯದ ಮೊದಲ, ಅಥವಾ ನಮ್ಮ ಭಾರತದ ನ್ಯಾಷನಲ್ಲೇ, ಇವಾಗ ನಮ್ಮ ನೇಷನಲ್ಲೇ ಫಸ್ಟ್ ಅಂತ ಏನಾದರೂ ನಿಮಗೆ ಕಂಡು ಬಂತು ಕ್ವಶನ್ ಅಂದರೆ, ಏನಿಲ್ಲ, ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಬರ್ಕೋರಿ, ಅವು ಪಕ್ಕ ಬರ್ತವೆ ಕ್ವಶನ್ಗಳು. 99% ಬರೋ ಚಾನ್ಸಸ್ ಇರುತ್ತೆ. 1% ಬರಲಿಲ್ಲ ಅಂದರೆ ನಮ್ದೇನು ಗಂಟೆ ಹೋಗುತ್ತೆ, ಬಟ್ 99% ಪಾಸಿಬಿಲಿಟಿ ಇದೆ ಅಲ್ವಾ, ಸರಿನಾ? ಸೊ ಅದಕ್ಕೆ ಅದು ಬರ್ಕೊಂಡು ಇಟ್ಕೊಳ್ಳಿ. ಎಲ್ಲಿ ನಡೆದಿದೆ ಇದು ವೇವ್ಸ್ ಶೃಂಗಸಭೆ ಅಂದರೆ ಮುಂಬೈಯಲ್ಲಿ ನಡೆದಿದೆ. ಸೊ ಇದು ಇದೇ ಒಂದು ಪರೀಕ್ಷೆಗೆ ಸೀಮಿತನ ಈ ಪ್ರಶ್ನೆ? ಡೆಡ್ ಆಯ್ತಾ ಇದು ಕ್ವಶನ್? ಇಲ್ಲ, ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಮುಂದಿನ ವರ್ಷದಲ್ಲೂ ಕೂಡ ಈ ಪ್ರಶ್ನೆ ಕೇಳಬಹುದು ನಿಮಗೆ. ಯಾಕಂದರೆ ವಿಶ್ವದ ಮೊದಲ ಅಂತ ಇದ್ದರೆ ಅದು ನಿಮಗೆ ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ. ಅದು ಆಲ್ ಟೈಮ್ ಇದ್ರೆ ಹಾಟ್ ಟಾಪಿಕ್ ಅಂತ ನಾವು ಹೇಳ್ಬೋದು ಅದನ್ನು. ಸೊ ಎಲ್ಲಿ ನಡೆದಿದೆ ಅಂದರೆ ಮುಂಬೈಯಲ್ಲಿ ನಡೆದಿದೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಸ್ತ್ರೀ ಸಮಿಟ್ ಎಲ್ಲಿ ನಡೆದಿದೆ? ಸೊ ಸ್ತ್ರೀ ಸಮಿಟ್ ಅನ್ನೋದು ನಿಮಗೆ ಈ ಒಂದು ಹೈದರಾಬಾದ್ ನಡೆದಿದೆ. ಇದು ನಿನ್ನೆ ಫಸ್ಟ್ ಶಿಫ್ಟಲ್ಲಿ ಕೇಳಿದ್ದ, ಇದನ್ನು ಕೂಡ ಪ್ರಶ್ನೆ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಬ್ಯಾಂಕ್ ಇತ್ತೀಚೆಗೆ $10 ಬಿಲಿಯನ್ ವಿನಿಮಯವನ್ನು ಮಾಡಿದೆ ಅಂತ ಕೇಳಿದಾನೆ. ಯಾವ ಬ್ಯಾಂಕ್ ಅಂತ ನೋಡೋದಾದ್ರೆ, ನಮ್ಮ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ $10 ಬಿಲಿಯನ್ $10 ಬಿಲಿಯನ್ ವಿನಿಮಯವನ್ನು ಮಾಡಿದೆ. ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದ್ರವ್ಯತೆಯನ್ನು ಹೆಚ್ಚಿಸಲು ಈ ವಿನಿಮಯವನ್ನು ಮಾಡಲಾಗಿದೆ. ಇದರಿಂದಾಗಿ ರೂಪಾಯಿಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸಬಹುದು ಅಂತ ಒಂದು ನಂಬಲಾಗಿದೆ. ಯಾವುದಕ್ಕೆ? ಇದೆಲ್ಲವೂ ಕೂಡ ಮಾಡಿದ್ದಕ್ಕೆ. ಯಾವುದು? ಈ ಒಂದು $10 ಬಿಲಿಯನ್ ವಿನಿಮಯ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಇಷ್ಟೆಲ್ಲವೂ ಕೂಡ ಕಥೆ ಇದೆ. ಯಾರು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನಮ್ಮ RBI ಮಾಡಿದೆ. ಈ RBI ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡೋದಾದ್ರೆ 1935ರಲ್ಲಿ ಸ್ಥಾಪನೆಯಾಗಿದೆ. ಯಾವುದು? RBI ಅನ್ನೋದು, ಸರಿನಾ? ಇದು ಯಾವ ಒಂದು ಕಾಯ್ದೆಯ ಮುಖಾಂತರ ಸ್ಥಾಪನೆ ಆಗಿದೆ ಅಂತ ನೋಡಿದ್ರೆ 1934ರ RBI ಕಾಯ್ದೆಯ ಮುಖಾಂತರ ಸ್ಥಾಪನೆ ಆಗುತ್ತೆ. 1935ರಲ್ಲಿ ಎಲ್ಲಿ ಸ್ಥಾಪನೆ ಆಯಿತು ಸರ್? ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರ್? ಮುಂಬೈಯಲ್ಲಿ. ರಾಂಗ್ ಸರ್, ಮುಂಬೈಯಲ್ಲಿ ಇವಾಗ ಪ್ರಸ್ತುತ ಕೇಂದ್ರ ಕಚೇರಿ ಇದೆ, ಬಟ್ ಇದರ ಮೊದಲ ಕೇಂದ್ರ ಕಚೇರಿ ಅಥವಾ ಇದು ಎಲ್ಲಿ ಹುಟ್ಕೊಳ್ತು, ಯಾವ ಒಂದು ಹಾಸ್ಪಿಟಲಲ್ಲಿ ಹುಟ್ಕೊಳ್ತು ಅಂತ ನೋಡೋದಾದ್ರೆ, ಇದು ಕಲ್ಕತ್ತಾದ ಹಾಸ್ಪಿಟಲಲ್ಲಿ ಹುಟ್ಕೊಂಡಿದೆ, ಸರಿನಾ? ಕಲ್ಕತ್ತಾದ ಹಾಸ್ಪಿಟಲಲ್ಲಿ ಹುಟ್ಕೊಂಡಿದೆ. ಅದಾನಂತರ ಇದಕ್ಕೆ 2 ವರ್ಷ ತನಕ ಕಾಲ್ ಬಂದಿರಲಿಲ್ಲ. 2 ವರ್ಷ ಆದ ನಂತರ ಕಾಲ್ ಬರೋಣ ನಡ್ಕೋದು ಬಂತು. ಎಲ್ಲಿ? ಮುಂಬೈಗೆ. ಮೀನ್ಸ್ 2 ವರ್ಷದವರೆಗೂ, ಮೀನ್ಸ್ 1935ರಿಂದ 37ರವರೆಗೂ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತ ನೋಡೋದಾದ್ರೆ ಕಲ್ಕತ್ತಾದಲ್ಲಿ ಕಂಡು ಬರ್ತಾ ಇತ್ತು. ಹಾಗೆ ಮುಂದೆ 1937ರ ನಂತರ ಅದು ಏನು ಮಾಡ್ತದೆ, ಈ ಅದರ ಕೇಂದ್ರ ಕಚೇರಿಯನ್ನು ಬದಲಾವಣೆ ಮಾಡ್ಕೊಳ್ತದೆ. ಎಲ್ಲಿಂದ? ಈ ಕಲ್ಕತ್ತಾ ಟು ಈ ಮುಂಬೈಗೆ ಬದಲಾವಣೆ ಮಾಡ್ಕೊಳ್ತದೆ. ಪ್ರಸ್ತುತವೂ ಕೂಡ ಮುಂಬೈಯಲ್ಲೇ ಕಂಡು ಬರ್ತದೆ. ಯಾವುದು? ಈ ಒಂದು RBIನ ಕೇಂದ್ರ ಕಚೇರಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಅದಾದ ನಂತರ ಈ RBI ರಾಷ್ಟ್ರೀಕರಣವಾಗಿದ್ದು ಯಾವಾಗ ಅಂತ ಕೇಳ್ತಾನೆ ನಿಮಗೆ. ಈ ಜನವರಿ 1 1949ನಲ್ಲಿ 1949ರಲ್ಲಿ ಈ ಒಂದು RBI ರಾಷ್ಟ್ರೀಕರಣವಾಗಿದೆ. ಹಾಗೆ SBI ರಾಷ್ಟ್ರೀಕರಣ ಯಾವ ಒಂದು ವರ್ಷವಾಗಿದೆ ಅಂತ ನೋಡೋದಾದ್ರೆ 1955ರಲ್ಲಿ SBI ರಾಷ್ಟ್ರೀಕರಣವಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯಾವುದರಲ್ಲಿ ಮರ್ಜ್ ಆಗಿದೆ? ಇದರಲ್ಲೇ, ಸರಿನಾ? ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಇದರಲ್ಲಿ ಮರ್ಜ್ ಆಗಿದೆ, ಇದರಲ್ಲೇ ಮರ್ಜ್ ಆಗಿದೆ. ಎಲ್ಲವೂ ಕೂಡ ಆಲ್ಮೋಸ್ಟ್ ಒಂದು 16 ಬ್ಯಾಂಕ್ಗಳು ಇದರಲ್ಲೇ ಮರ್ಜ್ ಆಗಿದ್ದಾವೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರಲ್ಲಿ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ವಿಶೇಷ ಉಲ್ಲೇಖ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಕೇಳಿದ್ದಾರೆ. ಯಾರು ಪಡೆದಿದ್ದಾರೆ ಅಂತ ನೋಡೋದಾದ್ರೆ, ಈ ಮನೋಜ್ ಬಾಜ್ಪೇಯಿ ಅವರಿಗೆ ಈ ವಿಶೇಷ ಉಲ್ಲೇಖ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ, ಸರಿನಾ? ಯಾರು? ಈ ಮನೋಜ್ ಬಾಜ್ಪೇಯಿ ಅವರಿಗೆ. ಯಾವ ಒಂದು ಚಿತ್ರಕ್ಕಾಗಿ ಅಂತ ನೋಡೋದಾದ್ರೆ ಗುಲ್ಮೋಹರ್ ಎಂಬ ಒಂದು ಚಿತ್ರಕ್ಕಾಗಿ. ಹಾಗೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟನಾಗಿ ಯಾರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಕಾಂತಾರ ಫಿಲ್ಮ್ಗೆ ಈ ರಿಷಬ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕಾಂತಾರ 2 ಸೀಕ್ವೆನ್ಸ್ಗೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮ್ಗೆ ಕೇಳ್ಬೋದು. ಅದಾದ ನಂತರ ಈ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂತ ನಿಮಗೆ ಕೇಳ್ತಾರೆ. ಅವಾಗ ಏನಂತ ಹೇಳಬೇಕು? ಮಿಥುನ್ ಚಕ್ರವರ್ತಿ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? ಇದು ನಿಮಗೆ ಈ ತಲಾಟಿ ಮೀನ್ಸ್ ಯಾವುದು? ವಿಲೇಜ್ ಅಕೌಂಟೆಂಟ್, ಸರಿನಾ? ಸೊ ಗ್ರಾಮ ಲೆಕ್ಕಾಧಿಕಾರಿ ಆ ಒಂದು ಪರೀಕ್ಷೆಯಲ್ಲಿ ಇದನ್ನ ಪ್ರಶ್ನೆನ ಕೇಳಿದ್ದ ನೋಡಿ, ಸರಿನಾ? ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದ, ಬಟ್ ನಿಮಗೆ ನಾರ್ಮಲ್ ಆಗಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಹೇಗೆ ಅಂದರೆ ನಿಮಗೆ ಡೈರೆಕ್ಟಾಗಿ ಒನ್ ವರ್ಡ್ ಒಂದು ಕ್ವಶನ್, ಆ ರೀತಿ ಒನ್ ಲೈನರ್ ಕ್ವಶನ್ಗಳೇ ಬರ್ತಿರ್ತವೆ. ಇದನ್ನು ನೋಡ್ಕೊಳ್ಳಿ. ಯಾವುದು? ಮಿಥುನ್ ಚಕ್ರವರ್ತಿ ನೀಡಿದೆ. ಹಾಗೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಮೊದಲು ಪಡೆದುಕೊಂಡವರು ಯಾರು? ದೇವಿಕಾ ರಾಣಿ ಅಂತ ಬರ್ತಾರೆ. ಎಷ್ಟರಲ್ಲಿ? 1969ರಲ್ಲಿ ಮೊದಲು ಪಡ್ಕೊಂಡವರು ಯಾರು ಅಂದರೆ ಈ ದೇವಿಕಾ ರಾಣಿ. ಮೀನ್ಸ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅದು ಯಾವಾಗ ಸ್ಥಾಪನೆ ಆಯಿತು? ಇದೇ 1969ರಲ್ಲಿ ಸ್ಥಾಪನೆ ಆಯಿತು. ಇದು ಪ್ರಶ್ನೆ ಕೇಳಿದ್ದ,
ಸೇಮ್ ಪ್ರಶ್ನೆ ಕೇಳಿದ್ದಾನೆ. ಹೀಗೆ ಮೀನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ಯಾವಾಗ ಸ್ಥಾಪನೆ ಆಯಿತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಹಾಗೆ ಇನ್ನೊಂದು ಸ್ಟೇಟ್ಮೆಂಟು ಈ ವರ್ಷ ಮೀನ್ಸ್ ಇದು 70ನೇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಮೀನ್ಸ್ ಅಲ್ಲಿ 70 ಅನ್ನೋದು ಕೂಡ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಏನಾದರೂ 70ರ ಬದಲು 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಈ ಮಿಥುನ್ ಚಕ್ರವರ್ತಿಗೆ ಕೊಟ್ಟಿದ್ದಾರೆ ಅಂತ ಕೊಟ್ಟರೆ ರಾಂಗು, ಕಂಪ್ಲೀಟ್ಲಿ ರಾಂಗು. ಇಲ್ಲಿ ಒಂದು ವರ್ಡ್ ಚೇಂಜ್ ಆದರೂ ಒಂದೇ ಒಂದು ಯಾವುದೋ ಅಂಕಿ ಚೇಂಜ್ ಆದರೂ ಕೂಡ ನಿಮಗೆ ಅಲ್ಲಿ ರಾಂಗ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 1969ರಲ್ಲಿ ಈ ದೇವಿಕಾ ರಾಣಿ ಅವ್ರಿಗೆ ನೀಡಿದ್ರಪ್ಪ. ಅದಾದ ನಂತರ 1969 ಆಗ್ಬೇಕಾ, 1969ರಲ್ಲಿ. ಹಾಗಾದರೆ ಇದು ಮೊದಲ ಮಹಿಳೆ ಪಡ್ಕೊಂಡವರಲ್ವ ಇವರು, ಯಾರು? ದೇವಿಕಾ ರಾಣಿ ಅನ್ನೋರು. ಅದಾದ ನಂತರ ಮೊದಲ ಪುರುಷರು ಯಾರು ಇದನ್ನು ಪಡ್ಕೊಂಡವರು? ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂತಹ ಮೊದಲ ಪುರುಷ ಯಾರು? ಕ್ವಶನ್ ಹೀಗೆ ರೈಸ್ ಆಗಬೇಕು, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆಯ ಕಾಲ ಯಾವುದು ಅಂತ ಕೇಳಿದ್ದಾನೆ. ಸಿಂಧೂ ಕಣಿವೆಯ ನಾಗರಿಕತೆಯ ಕಾಲ ಯಾವುದಾಗಿದೆ? ಕ್ರಿಸ್ತಪೂರ್ವ 3300ರಿಂದ 1300ವರೆಗೆ ಇರಬಹುದೆಂದು ನಂಬಲಾಗಿದೆ. ಬಟ್ ಅದರದ್ದು ಒಂದು ಎಕ್ಸಾಕ್ಟ್ಲಿ ಪರಿಪಕ್ವತೆ ನಾವು ನೋಡೋದಾದರೆ 2600ರಿಂದ ಕ್ರಿಸ್ತಪೂರ್ವ 2600ರಿಂದ 1900 ಇಸ್ವಿವರೆಗೂ ಇತ್ತು ಅಂತ ನಾವು ಹೇಳ್ತೀವಿ. ಸರಿನಾ? ಬಟ್ ಏನು ನಿಮಗೆ ಮ್ಯಾಕ್ಸಿಮಮ್ ಡಾಟಾ ಇದೇ ಹೇಳ್ತಾನೆ ನಿಮಗೆ, ಯಾವುದು? ಕ್ರಿಸ್ತಪೂರ್ವ 3300ರಿಂದ 1300ವರೆಗೂ ಅಂತ. ಯಾಕೆಂದರೆ ಮುಂದೆ ನಿಮಗೆ ಯಾವುದು ಬರುತ್ತೆ? ಈ ವೇದಗಳ ಕಾಲ ಅಂತ ಕಂಡು ಬರುತ್ತೆ ನಿಮಗೆ. ಸರಿಯಾ? ಸೊ ಎಷ್ಟರಿಂದ 1500ರಿಂದ ನಿಮಗೆ ಈ 600ರವರೆಗೂ ವೇದಗಳ ಕಾಲ ಅಂತ ಕಂಡು ಬರುತ್ತೆ. ಸೊ ಅದಕ್ಕೆ ಏನಂತ ನೀವು ಈ 3300ರಿಂದ 1300 ಅನ್ನೋದನ್ನು ನೀವು ನಂಬರ್ನೇ ನೆನಪಿಟ್ಕೊಳ್ಳಿ. ಇಫ್ ಏನಾದರೂ ಇದು ಕೊಟ್ಟಿರಲಿಲ್ಲ ಅಂದರೆ ಇದು ಕೊಟ್ಟಿರ್ತಾನೆ, ಅದಕ್ಕೆ ಟಿಕ್ ಹಾಕಿ ಬರಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಿಪೋರ್ಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಆರ್ ಟಿಪಿಕಲಿ ಸಬ್ಮಿಟೆಡ್ ಟು. ಈ ಕೋಆಪರೇಟಿವ್ ಸೊಸೈಟಿ ಏನಿದೆ ಅಲ್ವಾ, ಸಹಕಾರಿ ಸಂಘಗಳ ಒಂದು ಸೊಸೈಟಿ ಏನಿದೆ ಅಲ್ವಾ, ಸೊ ಅವರು ಯಾರಿಗೆ ಅವರ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಯಾರಿಗೆ ಅಂದರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರಿಗೆ, ಈ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಸಬ್ಮಿಟ್ ಮಾಡ್ತಾರೆ. ದ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಹ್ಯಾಸ್ ರಿಸೀವ್ಡ್ ದ ಪರ್ಸನಾಲಿಟಿ ಆಫ್ ದ ಇಯರ್ ಅವಾರ್ಡ್ 2024 ಇನ್ IIFA ಅಂತ ಹೇಳಿದ್ದಾನೆ. ಸರಿನಾ? ಈ ವಿಕ್ರಾಂತ್ ಮ್ಯಾಸಿ ಅನ್ನೋರಿಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸರಿನಾ? ವ್ಯಕ್ತಿತ್ವ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಈ ವ್ಯಕ್ತಿತ್ವ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಅಂದರೆ ಈ ವಿಕ್ರಾಂತ್ ಮ್ಯಾಸಿ. ಸರಿನಾ? ವಿಕ್ರಮ್ ಮಿಶ್ರಿ ಅಲ್ಲ, ವಿಕ್ರಮ್ ಮಿಶ್ರಿ ನಮ್ಮ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಅವರು. ಸರಿನಾ? ಇವರು ವಿಕ್ರಾಂತ್ ಮ್ಯಾಸಿ ಅನ್ನೋರು. ಇವರಿಗೆ ಈ ಪ್ರಶಸ್ತಿಯನ್ನು 55ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನೀಡಲಾಯಿತು ಅಂತ ಹೇಳಿದ್ದಾರೆ. ಸರಿನಾ? ಇಷ್ಟು ಗೊತ್ತಿರಲಿ ಕೇಳಬಹುದು ನಿಮಗೆ. ಅದಾದ ನಂತರ ಅತ್ಯುತ್ತಮ ಸಾಧನೆ, ಭಾರತ ಸಿನಿಮಾದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕೆ ಒಬ್ಬರಿಗೆ ಪ್ರಶಸ್ತಿ ನೀಡಲಾಗಿದೆ. ಅವರು ಯಾರು ಅಂತ ನೋಡೋದಾದರೆ ರಾಕೇಶ್ ರೋಷನ್ ಅವರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ moderate margin of a page in MS Word ಆಗಬೇಕಾಗಿತ್ತು. ಓಕೆ, ಮಾರ್ಜಿನ್ moderate of a page in MS Word can be applied to the page from which of the following ಅಂತ ಕೇಳಿದ್ದಾನೆ. ಓಕೆ, ಈ ಮಾಡ್ರೇಟ್ ಮಾರ್ಜಿನ್ನ ನಾವು ಯಾವ ಒಂದು ಟ್ಯಾಬಿಂದ ತೊಗೊಳ್ತೀವಿ ಅಂತ ಕೇಳಿದ್ದಾನೆ ಅಷ್ಟೇ. ಇವಾಗ ಮಾಡ್ರೇಟ್ ಮಾರ್ಜಿನ್ನ ನಾವು ಮಾಡಬೇಕಂದ್ರೆ ಏನಿಲ್ಲ, ಪೇಜ್ ಲೇಔಟ್ಗೆ ಹೋದರೆ ಪೇಜ್ ಲೇಔಟ್ ಟ್ಯಾಬ್ಗೆ ಹೋದರೆ ನಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ನದಿಗಳು ಪಶ್ಚಿಮದಿಂದ ಹುಟ್ಟುತ್ತವೆ ಅಂತ ಕೇಳಿದ್ದಾನೆ. ಸೊ ಪ್ರಶ್ನೆ ಸ್ವಲ್ಪ ಈಸಿಯಾಗಿದೆ. ಹಾಗೆ ಸ್ವಲ್ಪ ಏನು ಅಂದರೆ ನಿಮಗೆ ಕನ್ಫ್ಯೂಷನ್ ಮಾಡೋ ರೀತಿ ಇದೆ. ಎಕ್ಸಾಮ್ ಹಾಲಲ್ಲಿ ಹೇಳ್ತಾ ಇದ್ದೀನಿ ಸ್ಪೆಷಲಿ. ಏನು ಅಂದರೆ ತಗೊಳ್ಳಿ, ನಮ್ಮ ಭಾರತ ತಗೊಳ್ಳಿ, ಪರ್ಯಾಯ ಪ್ರಸ್ಥಭೂಮಿ ಅಂತ ತಗೊಳ್ಳಿ, ಅಥವಾ ಡೆಕ್ಕನ್ ಪ್ಲಾಟೋ ಅಂತ ನೀವು ತಿಳ್ಕೊಳ್ಳಿ. ಸರಿನಾ? ಸೊ ಇಲ್ಲಿ ಏನಂದರೆ ಪೂರ್ವಕ್ಕೆ ಹರಿತಕ್ಕಂತಹ ನದಿಗಳು, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಅಂತ ಇದ್ದಾವೆ. ಇವಾಗ ಪೂರ್ವಕ್ಕೆ ಹರಿತಕ್ಕಂತಹ ನದಿ ಯಾವುದು ಅಂತ ಕೇಳಿದ್ರೆ ಓಕೆನಪ್ಪ, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರೆ ಕೂಡ ನಿಮಗೆ ಓಕೆನಪ್ಪ, ಅರ್ಥ ಆಗ್ತದೆ, ಈಸಿಯಾಗಿ ನೋಡ್ತೀರಾ. ಬಟ್ ಇದೇ ರೀತಿ ನೀವು ಪ್ರಶ್ನೆಯನ್ನು ನೋಡ್ಕೊಂಡಿರ್ತೀರಾ, ಇದೇ ರೀತಿ ನೀವು ಮಾಕ್ ಟೆಸ್ಟಲ್ಲೂ ಕೂಡ ಅದೇ ರೀತಿ ಬಿಡಿಸಿರ್ತೀರಾ. ಬಟ್ ಅಲ್ಲಿ ಆತ ಏನು ಕೇಳಿದ್ದಾನೆ, ಪಶ್ಚಿಮದಿಂದ ಹುಟ್ಟುತ್ತವೆ ಅಂತ ಕೇಳಿದ್ದಾನೆ. ಮೀನ್ಸ್ ಈಸ್ಟ್ ಇದು, ವೆಸ್ಟ್ ಇದು, ಮೀನ್ಸ್ ಇಲ್ಲಿ ಹುಟ್ಕೊಳ್ಬೇಕು, ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೋಬೇಕಿದು. ಯಾವುದೇ ಒಂದು ನದಿ ಅವನು ಆಪ್ಷನಲ್ಲಿ ಕೊಟ್ಟಿದ್ದ ಅಂದರೆ ಆ ಒಂದು ನದಿ ಅಂದರೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೋಬೇಕು ಅಂತ ಹೇಳಿದಾನೆ ಆತ. ಸರಿನಾ? ಇವಾಗ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಂಡು ಹರಿತಕ್ಕಂಥ ನದಿಗಳು ಯಾವ್ದು? ಸೊ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂತ ಈ ಕೃಷ್ಣ ಅಂತ ಕೊಟ್ಟಿದ್ದಾನೆ ಅಂತೆ. ಸರಿನಾ? ಮೀನ್ಸ್ ಕೃಷ್ಣ ಅದಕ್ಕೆ ಸರಿಯಾದ ಉತ್ತರ ಆಗಿದೆ. ಬಟ್ ಇಲ್ಲಿ ನಿಮಗೆ ಬೇರೆ ಬೇರೆ ನದಿಗಳು ಕೂಡ ನಾನು ಹೇಳ್ತಾ ಹೋಗಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಒಂದು ಈ ನಾಸಿಕಲ್ಲಿ ಹುಟ್ಕೊಳ್ತದೆ. ಯಾವುದು? ಈ ನಾಸಿಕಲ್ಲಿ. ಸರಿನಾ? ನಾಸಿಕ್ನ ತ್ರಯಂಬಕೇಶ್ವರಂ ಎಂಬ ಒಂದು ಸ್ಥಳದಿಂದ ಒಂದು ನದಿ ಹುಟ್ಕೊಳ್ತದೆ. ಆ ನದಿ ಹುಟ್ಕೊಂಡು ಹೀಗೆ ಹರಿತದೆ. ಸರಿನಾ? ಆ ನದಿಯ ಹೆಸರನ್ನು ನಾವೇನಂತ ಕರಿತೀವಿ? ಗೋದಾವರಿ ಅಂತ ಕರಿತೀವಿ. ಮೀನ್ಸ್ ಇದರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಏನು ಅಂದರೆ ಇದು ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಕೊಂಡು ಈಸ್ಟ್ ಕಡೆ ಹರಿತದೆ. ಏನು? ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುತ್ತದೆ, ಮೀನ್ಸ್ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ, ಈ ಪೂರ್ವ ದಿಕ್ಕಿಗೆ ಹರಿದು ಹೋಗ್ತದೆ. ಯಾವುದು? ಈ ಒಂದು ಗೋದಾವರಿ ನದಿ. ಅದಾದ ನಂತರ ಕೆಳಗಡೆ ಬಂದಾಗ ಸ್ವಲ್ಪ ಕೆಳಗಡೆ ಈ ಮಹಾಬಲೇಶ್ವರ ಅಂತ ಒಂದು ಊರು ಕಂಡು ಬರುತ್ತೆ. ಆ ಮಹಾಬಲೇಶ್ವರದಲ್ಲಿ ಒಂದು ಹುಟ್ಟುತ್ತದೆ ನದಿ. ಆ ನದಿಯು ಕೂಡ ಹೀಗೆ ಹರಿತದೆ, ಸೇಮ್ ಪೂರ್ವಕ್ಕೆ ಹರಿತದೆ. ಆ ಒಂದು ನದಿ ಹೆಸರೇನು ಅಂತ ನಾವು ನೋಡೋದಾದರೆ ಕೃಷ್ಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನು ಇಲ್ಲಿ ಕೆಳಗಡೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಒಂದು ನದಿ ಹುಟ್ಟುತ್ತದೆ. ಇಲ್ಲಿ ತಲಕಾವೇರಿಯಲ್ಲಿ ಒಂದು, ಈ ಬ್ರಹ್ಮಗಿರಿ ಬೆಟ್ಟಗಳ ಒಂದು ತಲಕಾವೇರಿಯಲ್ಲಿ ಒಂದು ನದಿ ಹುಟ್ಟುತ್ತದೆ. ಆ ನದಿ ಹುಟ್ಟಿ ಮತ್ತೆ ಇಲ್ಲಿ ಪೂರ್ವಕ್ಕೆ ಹರಿತದೆ.
ಆ ಒಂದು ನದಿಗೆ ನಾವು ಏನಂತ ಕರಿತೀವಿ ಅಂತ ನೋಡೋದಾದರೆ ಅದನ್ನು ನಾವು ಕಾವೇರಿ ಅಂತ ಕರಿತೀವಿ, ಸರಿನಾ. ಕನ್ನಡ ನಾಡಿನ ಜೀವನದಿ ಕಾವೇರಿ ಆ ಒಂದು ನದಿ, ಸರಿನಾ. ಎಲ್ಲಿ ಹುಟ್ಕೊಳ್ತದೆ? ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಕೊಳ್ತದೆ. ಸ್ಪೆಸಿಫಿಕ್ ಸ್ಥಳ ಕೇಳಿದ್ರೆ ನಿಮಗೆ ಈ ತಲ ಕಾವೇರಿ, ನಿಮಗೆ ಟೂರಲ್ಲಿ ಇಟ್ಟಾಗ ಟೂರ್ ಏನಾದರೂ ಇಟ್ಟಿದ್ರೆ ನೀವು ಹೋಗಿ ಬಂದಿರ್ತಾರೆ ಇಲ್ಲಿ ನಾರ್ಮಲಿ. ಆ್ಯಂಡ್ ದೆನ್ ಇಷ್ಟೇ ಆಯಿತಾ? ಇಲ್ಲ, ಇಲ್ಲಿ ನೀವು ನೋಡಬಹುದು ಯಾವುದು ನಮ್ಮ ಕಾಳಿ, ಈ ಕಾಳಿ ನದಿ ಏನಿದೆ ಅಲ್ವಾ, ಈ ಕಾಳಿ ನದಿಯು ಕೂಡ ವೆಸ್ಟರ್ನ್ ಘಾಟ್ಸಲ್ಲೇ ಹುಟ್ಟಿ ಹರಿತದೆ. ಎಲ್ಲಿ? ಇದು ಪಶ್ಚಿಮಕ್ಕೆ ಹರಿತದೆ. ಇದು ವೆಸ್ಟರ್ನ್ ಘಾಟ್ಸಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ನಮ್ಮ ಭಾರತದ ಒಂದು ಪಶ್ಚಿಮ ಭಾಗದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ನದಿ ಇದು. ಯಾವುದು? ಕಾಳಿ. ಶ್ರಾವತಿ ನದಿಯು ಕೂಡ ಹಾಗೆ ಕಂಡುಬರುತ್ತೆ ನಿಮಗೆ, ಸರಿನಾ. ಪಶ್ಚಿಮದಲ್ಲೇ ಹುಟ್ಟುತ್ತದೆ, ಪಶ್ಚಿಮದಲ್ಲೇ ಹರಿತದೆ. ನೇತ್ರಾವತಿ ನದಿಯು ಕೂಡ ನಿಮಗೆ ಹಾಗೆ ಕಂಡುಬರುತ್ತೆ, ಅದು ಕೂಡ ನಿಮಗೆ ಪಶ್ಚಿಮದಲ್ಲಿ ಹುಟ್ಟುತ್ತದೆ, ಪಶ್ಚಿಮಕ್ಕೆ ಹರಿತದೆ, ಸರಿನಾ. ಪಶ್ಚಿಮಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂತಹ ಈ ನದಿಗಳೇನಿದಾವಲ್ವಾ, ಇವುಗಳು ಡೆಲ್ಟಾವನ್ನು ರೂಪಿಸುವುದಿಲ್ಲ, ಇವು ಆಲ್ವೇಸ್ ಅಳಿವೆಗಳನ್ನು ರೂಪಿಸುತ್ತವೆ, ನೆನ್ಪಿಟ್ಕೊಳ್ಳಿ ಸರ್. ಹಾಗಾದರೆ ಇಲ್ಲಿ ಮೇಲ್ಗಡೆ 2 ನದಿಗಳು ಕಂಡುಬರ್ತವಲ್ಲ, ಯಾವೆರಡು ನದಿಗಳು? ಇಲ್ಲಿ ಅದು ಕೂಡ ಈ ಪಶ್ಚಿಮಕ್ಕೆ ಹರಿತವೆ ಸರ್. ಯಾವುದು? ಈ ಒಂದು ನರ್ಮದಾ ನದಿ, ಅದಾಂತರ ಇನ್ನೊಂದು ತಾಪಿ ನದಿ ಅಂತ ಕಂಡುಬರುತ್ತೆ. ಅದನ್ನೇ ಕೇಳಿಲ್ಲ, ಅದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ಳಲ್ಲ ಸರ್. ಅದು ಎಲ್ಲಿ ಹುಟ್ಕೊಳುತ್ತೆ ಅಂದರೆ ಈ ಅಮರಕಂಟಕ ವಲಯದಲ್ಲಿ ಹುಟ್ಕೊಳ್ಳುತ್ತೆ. ಈ ಒಂದು ಮಧ್ಯಪ್ರದೇಶ ಭಾಗ ಏನಿದೆಯಲ್ಲ ಅಲ್ಲಿ ಹುಟ್ಕೊಳ್ಳುತ್ತೆ. ಅಮರಕಂಟಕ ವಲಯದಲ್ಲಿ ಹುಟ್ಕೊಳ್ತಕ್ಕಂತಹ 2 ನದಿಗಳು ಯಾವುದು ಅಂದರೆ ನಿಮಗೆ ಒಂದು ನರ್ಮದಾ ಮತ್ತು ತಾಪಿ. ಈ ನರ್ಮದಾ ನದಿ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಅಮರಕಂಟಕ ವಲಯದಲ್ಲೇ ಹುಟ್ಕೊಳ್ಳುತ್ತೆ. ಇದು ತಾಪಿ ಅನ್ನೋ ಒಂದು ನದಿ ಯಾವ ಒಂದು ಸ್ಥಳದಲ್ಲಿ ಎಕ್ಸಾಕ್ಟ್ ಆಗಿ ಹುಟ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ಬೇತಲ್ ಎಂಬ ಒಂದು ಸ್ಥಳ ಕಂಡುಬರುತ್ತೆ, ಸರಿನಾ. ಯಾವುದು? ಬೇತಲ್ ಎಂಬ ಒಂದು ಸ್ಥಳ. ಆ ಬೇತಲ್ ಎಂಬ ಒಂದು ಸ್ಥಳದಲ್ಲಿ ಈ ಒಂದು ತಾಪಿ ಅನ್ನುವ ನದಿ ಹುಟ್ಕೊಳ್ಳುತ್ತೆ. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ನರ್ಮದಾ ನದಿ. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಅತ್ಯಂತ 2ನೇ ಉದ್ದವಾದ ನದಿ ಅಂತ ನಿಮಗೆ ಕೇಳಿದ್ರೆ ಈ ತಾಪಿ ನದಿ ಕಂಡು ಬರುತ್ತೆ, ಸರಿನಾ. ಫಸ್ಟ್ ನಿಮಗೆ ನರ್ಮದಾ, ಸೆಕೆಂಡ್ ನಿಮಗೆ ತಾಪಿ. ಅದಾದ ನಂತರ ಇನ್ನೊಂದು ನದಿ ಕಂಡು ಬರುತ್ತೆ ಸ್ಪೆಸಿಫಿಕ್ ಆಗಿ, ಒಂದು ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ನದಿ. ಏನು? ಮಾಹಿ ಫಾರ್ ರೀಸನ್. ಏನು? ಮಾಹಿ ಫಾರ್ ರೀಸನ್. ಈ ಒಂದು ಮಾಹಿ ಅನ್ನುವ ಒಂದು ನದಿ ಹರಿತದೆ. ಎಲ್ಲಿ? ಈ ಒಂದು ಗುಜರಾತ್ ಮೂಲಕ ಹರಿತದೆ. ಗುಜರಾತ್ ಮೂಲಕ ಇಲ್ಲಿ ಕಂಬತ್ಕೊಲ್ಲಿಗೆ ಸೇರ್ತದೆ. ಯಾವುದು? ಮಾಹಿ ಅನ್ನುವ ನದಿ. ಇದರ ಒಂದು ವಿಶೇಷತೆ ಏನು ಗೊತ್ತಾ? ಇದು ನಮ್ಮ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆ ಅಲ್ವಾ, ಈ 23 ಅಕ್ಷಾಂಶ, ಈ 23 ಅಕ್ಷಾಂಶನ ಈ ಟ್ರಾಫಿಕ್ ಆಫ್ ಕ್ಯಾನ್ಸರನ್ನು 2 ಬಾರಿ ದಾಟುತ್ತದೆ. ಮೀನ್ಸ್ ಒಂದಕ್ಕೆ ಸರಿ ಈ ಮೇಲೆ ಹೋಗಿ ಉತ್ತರಕ್ಕೆ ಹೋಗಿ ಮತ್ತೆ ದಕ್ಷಿಣಕ್ಕೆ ಕೆಳಗಡೆ ಬಂದು ಕಟ್ ಮಾಡ್ತಾ ಇದನ್ನ ಲೈನನ್ನು. ಅದೇನಾದರೂ ಕಾಣಿಸ್ತಾ ಇದೆಯಾ? ಅದೊಂದು ನಮ್ಮ ಬುದ್ಧಿಯಲ್ಲಿದೆ, ಅದನ್ನು ನಾವು ಸುಮ್ಮನೆ ಒಂದು ಇಮ್ಯಾಜಿನರಿ ಲೈನ್ ಹಾಕಿದ್ದೀವಿ. ಆ ಇಮ್ಯಾಜಿನರಿ ಲೈನನ್ನು 2 ಬಾರಿ ದಾಟ್ತಕ್ಕಂತಹ ಒಂದು ನದಿ ಯಾವುದು ಅಂದರೆ ಈ ಒಂದು ಮಾಹಿ ನದಿ. ಮಾಹಿ ಫಾರ್ ರೀಸನ್. ಇದು ಸಾರಿ, ಸ್ವಲ್ಪ ಸೆಂಟೆನ್ಸ್ ಹೆಚ್ಚು ಕಡಿಮೆ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಈ ಸಮಭಾಜಕ ವೃತ್ತ ಇದೆಯಲ್ವಾ, ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು ಅಂತ ಕೇಳಿದಾನೆ ನಿಮಗೆ, ಸರಿನಾ. ಇವಾಗ ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು ಅಂದರೆ ನಿಮಗೆ ಜೈರೆ ನದಿ ಅಂತ ಕಂಡುಬರುತ್ತೆ. ಆ ಜೈರೆ ನದಿಗೆ ಸರ್ ಇಲ್ಲ ಸರ್ ಕಾಂಗೋ ನದಿ ಅಂತ ಓದಿದ್ವಿ. ಹೌದು ಸರ್, ಕಾಂಗೋ ನದಿ ಅಂತ ಕೂಡ ಓದಿರ್ತೀರಾ, ಜೈರೆ ಅಂತ ಕೂಡ ಓದಿರ್ತೀರಾ. ಯಾಕೆ ಅಂದರೆ ಈ ಜೈರೆ ನದಿಗೆ ಈ ಜೈರೆ ನದಿಗೆ ಇವಾಗ ಪ್ರಸ್ತುತ ಏನಂತ ಕರಿತೀವಿ ಅಂದರೆ ಕಾಂಗೋ ನದಿ ಅಂತ ಕರಿತೀವಿ. ಈ ಕಾಂಗೋದ ಒಂದು ಮೊದಲ ಹೆಸರು ಏನು ಅಂದರೆ ಈ ಜೈರೆ ಅಂತ ಕಂಡುಬರುತ್ತೆ, ಸರಿನಾ. ಅದೇನೆಂದರೆ ಈ ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುತ್ತದೆ. ಇದು ಎಲ್ಲಿ ಅಂದರೆ ಈ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ನದಿಯಾಗಿದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಪ್ರಶ್ನೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ಗೊತ್ತಾ? ಹೀಗಿದೆ. ಈಗ ನಮ್ಮ ಭಾರತ ಇದೆ, ಸರಿನಾ. ನಮ್ಮ ಭಾರತ ಇದೆ. ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದೆ ಅಲ್ವಾ, ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ನ ಮೇಲ್ಗಡೆಯಿಂದ ಈ ಒಂದು ಅರಬ್ಬಿ ಮಹಾಸಮುದ್ರಕ್ಕೆ ಸೇರ್ತಕ್ಕಂತಹ ಒಂದು ನದಿ ಯಾವುದು, ಪಶ್ಚಿಮಕ್ಕೆ ಹರಿತಕ್ಕಂತಹ ಒಂದು ನದಿ ಯಾವುದು ಅಂತ ಕೇಳಿದ್ದಾನೆ. ಸರ್ ಇಲ್ಲ ಸರ್, ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ಯಾವುದು ಹರಿಯೋದೇ ಇಲ್ಲ ಸರ್. ಇಲ್ಲೇ ನೋಡಿ ನೀವು ಹೇಳಿದಿರಾ, ಮಾಹಿ ಕೂಡ ಕೆಳಗಡೆ ಹರಿತದೆ, ಈ ನರ್ಮದಾ ಕೂಡ ಇಲ್ಲೇ ಬಂದು ಹರಿತದೆ ಕಂಬತ್ಕೊಲ್ಲಿಗೆ. ಅದಾದ ನಂತರ ಈ ತಾಪಿ ಕೂಡ ಇದೆ ಕಂಬತ್ಕೊಲ್ಲಿಯಲ್ಲೇ ಬಂದು ಸೇರ್ತದೆ. ಉಳಿದಿದ್ದೆಲ್ಲವೂ ಕೂಡ ಇಲ್ಲೇ ಕಂಡು ಬರ್ತವೆಲ್ಲ ಸರ್. ಮೇಲೆ ಯಾವ್ದು ಕಂಡು ಬರ್ತದೆ? ಮೇಲೆಲ್ಲ ರಾಜಸ್ಥಾನ್ ಇದೆ. ಆ ಲೂನಿ ನದಿ ಅಂತೂ ಕೆಳಗಡೆ ಬರೋದೇ ಇಲ್ಲ, ಅದು ಅಂತೂ ರನ್ ಆಫ್ ಕಚ್ಚಲ್ಲಿ ಫುಲ್ ಡೆಡ್ ಎಂಡ್ ಆಗಿಬಿಡ್ತದೆ. ಬನಾಸ್ ಅಂತೂ ಇಲ್ಲ, ಅದು ಚಂಬಲ್ ನದಿಗೆ ಸೇರ್ಕೊಂಡು ಬಿಡ್ತದೆ. ಮತ್ತೆ ಯಾವ್ದು ನದಿ ಹರಿತದೆ ಅಲ್ವಾ? ಕ್ವಶನ್ ಇದೆ ಅಲ್ವಾ. ಬಟ್ ಪೂರ್ವಕ್ಕೆ ಹುಟ್ಕೊಳ್ತದೆ, ಈಸ್ಟ್ ವೆಸ್ಟ್ ಅಲ್ವಾ. ಪೂರ್ವಕ್ಕೆ ಹುಟ್ಕೊಳ್ತದೆ ನದಿ, ಪಶ್ಚಿಮಕ್ಕೆ ಹರಿತದೆ. ಪಶ್ಚಿಮಕ್ಕೆ ನದಿ ಹರಿದು ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ನ ಮೇಲ್ಗಡೆ ಬಂದು ಈ ಅರಬ್ಬಿ ಮಹಾಸಮುದ್ರಕ್ಕೆ ಸೇರ್ಕೊಳ್ತದೆ. ಆ ನದಿ ಯಾವುದು ಅಂತ ಕಮೆಂಟ್ ಮಾಡಿ. ನಾನು ಪೂರ್ವಕ್ಕೆ ಕೇಳ್ತಾ ಇಲ್ಲ, ನಾನು ಪಶ್ಚಿಮಕ್ಕೆ ಕೇಳ್ತಾ ಇದ್ದೀನಿ, ಸರಿನಾ. ಇದೊಂದು ಕಮೆಂಟ್ ಮಾಡಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಿಲಿಮ್ಸಲ್ಲಿ ಯಾವುದು CGL ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಾಮ್ನಗರದಲ್ಲಿ ಅನಂತ್ ಅಂಬಾನಿ ಪ್ರಾರಂಭಿಸಿದ ಒಂತಾರ ಯಾವುದಕ್ಕಾಗಿ ನಿರ್ಮಿಸಲ್ಪಟ್ಟಿದೆ ಅಂತ ಕೇಳಿದ್ದಾನೆ. ಇವಾಗ ಜಾಮ್ನಗರದಲ್ಲಿ ಜಾಮ್ನಗರ ಎಲ್ಲಿ ಕಂಡುಬರುತ್ತೆ? ಗುಜರಾತಲ್ಲಿ ಕಂಡುಬರುತ್ತೆ. ಅಲ್ಲಿ ಒಂತಾರ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾರು? ಈ ಅನಂತ್ ಅಂಬಾನಿ ಅವರು, ಸರಿನಾ. ಅನಿಲ್ ಅಂಬಾನಿ ಅಲ್ಲ, ಅನಂತ್ ಅಂಬಾನಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಯಾವುದಕ್ಕಾಗಿ ಮಾಡಿದ್ದಾರೆ? ಯಾಕೆ? ಏನು ಜೂ ಮಾಡಿದ್ದಾರೆ ಅದನ್ನು? ಏನು ಹೇಗೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಯಾಕೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಈ ಒಂದು ಗಾಯಗೊಂಡ ಮತ್ತು ಅಳಿವಿನಂಚಿನಲ್ಲಿರುವ ಮತ್ತು ಅಪಾಯದಲ್ಲಿರುವ ವನ್ಯಜೀವಿಗಳ ರಕ್ಷಣೆಗಾಗಿ, ಅದರ ಚಿಕಿತ್ಸೆಗಾಗಿ ಮತ್ತು ಪುನರ್ವಸತಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ, ಸರಿನಾ. ಸ್ಪೆಷಲಿ ಏನು ಅಂದರೆ ಈ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಗಾಯಗೊಂಡ. ಈ ಗಾಯಗೊಂಡ ಏನು
ಪ್ರಾಣಿಗಳು ಪಕ್ಷಿಗಳೇನಿರ್ತಾವಲ್ವಾ ಅವುಗಳನ್ನು ತಂದು ಇಲ್ಲಿ ಸಾಕ್ತಾ ಇದ್ದಾರೆ. ಓಕೆ, ಇದು ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಇನಿಷಿಯೇಟಿವ್. ಅದ್ರ ಹಿಂದೆ ರೀಸನ್ನು ಒಳ್ಳೇದಿದೆಯೋ ಕೆಟ್ಟದಿದೆಯೋ ಏನೋ ಅಂತ ಬೇಡ, ಬಟ್ ಏನು ಅಂದರೆ ಇದು ಒಂದು ಮಾತ್ರ ಒಳ್ಳೆಯ ಒಂದು ಇನಿಷಿಯೇಟಿವ್ ಆಗಿದೆ. ಯಾರಿಂದ? ಈ ಒಂದು ಅನಂತ್ ಅಂಬಾನಿ ಅವರಿಂದ. ನೆನ್ಪಿಟ್ಕೊಳ್ಳಿ, ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಜಾಮ್ನಗರದಲ್ಲಿ ಕಂಡು ಬರುತ್ತೆ. ಜಾಮ್ನಗರ ಎಲ್ಲಿ ಕಂಡು ಬರುತ್ತೆ? ಈಗ ನಾವು ಭಾರತಕ್ಕೆ ಅಲ್ವಾ, ಹೀಗೆ ತೆಗಿತೀವಿ, ಇಲ್ಲೇ ಒಂದು ಜಾಮ್ನಗರ ಕಂಡು ಬರುತ್ತೆ. ಸರಿನಾ? ಆ ಒಂದು ಜಾಮ್ನಗರ ಎದಕ್ಕೆ ಫೇಮಸ್ ಆಗಿದೆ? ಬ್ರಾಸ್ಗೆ ಫೇಮಸ್ ಆಗಿದೆಯಾ ಅಥವಾ ಈ ಒಂದು ಯಾವುದಕ್ಕೆ ಸ್ಟೀಲಿಗೆ ಫೇಮಸ್ ಆಗಿದೆಯಾ? ಓಕೆ, ಅದನ್ನು ನೀವು ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2021ರಲ್ಲಿ ರಸ್ತೆ ಸರಕು ಸಾಗಣೆಯ ಶೇಕಡಾವಾರು ಪಾಲು ಎಷ್ಟಿದೆ ಅಂತ ಕೇಳಿದ್ದಾನೆ. ಸೊ ಶೇಕಡಾವಾರು ಪಾಲು ಎಷ್ಟಿದೆ ಅಂತ ನೋಡೋದಾದರೆ ಈ 71% ರಸ್ತೆ ಸರಕು ಸಾಗಣೆಯಲ್ಲಿ ಪಾಲು ಕಂಡುಬರುತ್ತದೆ. ಹಾಗೆ ದೇಶದ ಒಟ್ಟು ಸರಕು ಸಾಗಣೆಯೇ 71% ರಸ್ತೆಯ ಮೂಲಕ ನಡೆದರೆ ರೈಲ್ವೆಯ ಪಾಲು 18% ಕಂಡುಬರುತ್ತದೆ. ಸರಿನಾ? ಇವಾಗ ಟೋಟಲಿ ಏನಾದರೂ ಒಂದು ಸರಕು ಸಾಗಣೆ ಮಾಡೋದಿದೆಯಪ್ಪ, ನೀವು ಇವಾಗ ಏನಾದರೂ ಒಂದು ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಏನೋ ಒಂದು ಪ್ರಾಡಕ್ಟನ್ನು ನೀವು ಉತ್ಪಾದನೆ ಮಾಡ್ತೀರಾ. ಸರಿನಾ? ಅದು ಮಾಡಿದಾಗ ಬೇರೆ ಬೇರೆ ಕಡೆಯಿಂದ ನೀವು ಅದನ್ನು ಸರಕುಗಳನ್ನು ತರಿಸ್ಕೊಳ್ತೀರಾ, ಕಚ್ಚಾ ವಸ್ತುಗಳನ್ನು, ಅಥವಾ ನೀವು ನಿಮ್ಮ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಸಾಗಾಟ ಮಾಡ್ತೀರಾ. ಯಾವುದ್ರ ಮುಖಾಂತರ ಮಾಡ್ತೀರಾ ಅಂತ ನೋಡೋದಾದರೆ ಮ್ಯಾಕ್ಸಿಮಮ್ 71% ಈ ಒಂದು ರಸ್ತೆಯ ಮೂಲಕನೇ ಮಾಡ್ತಾ ಇದ್ದಾರೆ. ಅದಾದ ನಂತರ ಇನ್ನೊಂದು 18% ಹೇಗೆ ಅಂದರೆ ಈ ಒಂದು ರೈಲ್ವೆ ಮೂಲಕ ಸರಕು ಸಾಗಣೆಗಳಾಗ್ತಾ ಇದ್ದಾವೆ. ಸರ್, ಸರಕು ಸಾಗಣೆ ರೈಲ್ವೆ ಮೂಲಕ ಹೇಗಾಗ್ತಾ ಇದೆ? ಬರ್ತಾ ಇದೆಯಲ್ಲ, ಕಲ್ಲಿದ್ದಲು ಬರ್ತಾ ಇಲ್ವಾ? ಕಲ್ಲಿದ್ದಲು ಬರ್ತಾ ಇದೆ. ಅದಾದ ನಂತರ ನಿಮಗೆ ಇದ್ಯಾವುದು ಪೆಟ್ರೋಲು, ಡೀಸೆಲು, ಆ್ಯಂಡ್ ದೆನ್ ಮತ್ತು ಈ ಎಲ್ಲವೂ ಕೂಡ ಹೋಗುತ್ತಲ್ಲ, ಯಾವುದು ಸಿಮೆಂಟ್ ಆಗಲಿ, ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಅಂದರೆ ಇದೇ ಒಂದು ರೈಲ್ವೆ ಮೂಲಕನೇ ಹೋಗುತ್ತೆ. ಓಕೆ, ಮಾಲ್ಗಾಡಿ ಅಂತ ನಾವು ಕರಿತೀವಲ್ವ, ಅದ್ರ ಮುಖಾಂತರನೇ ಹೋಗ್ತೇವೆ ಎಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ಭಾಷಣವನ್ನು ಯಾರು ಸಿದ್ಧಪಡಿಸುತ್ತಾರೆ ಅಂತ ಕೇಳಿದ್ದಾರೆ. ಯಾರು ಸಿದ್ಧಪಡಿಸ್ತಾರೆ ಈ ರಾಷ್ಟ್ರಪತಿಗಳ ಭಾಷಣ ಅಂತ ನೋಡೋದಾದರೆ ಕೇಂದ್ರ ಸಚಿವ ಸಂಪುಟ ಸಿದ್ಧಪಡಿಸ್ತದೆ. ಯಾಕೆ ಸರ್ ಅವರಿಗೆ ಮಾತು ಬರಲ್ವಾ? ಅವರೇ ಹೇಳ್ಬೋದಲ್ಲ ಸ್ವಂತ ಮಾತು. ಅವರು ಸ್ವಂತ ಮಾತು ಹೇಳೋದು ಪರ್ಸ್ನಲಿ ಬೇರೆ ಬೇರೆ ಮೀಟಿಂಗಲ್ಲಿ ಇರ್ತಾರಲ್ವ, ಅಲ್ಲಿ ಹೇಳ್ತಾರೆ. ಬಟ್ ಏನು ಈ ರಾಷ್ಟ್ರಪತಿಗಳ ಭಾಷಣವನ್ನು ನಿರ್ಮಾಣ ಮಾಡಿಕೊಡೋರು, ಅದೊಂದು ಬರೆದು ಕೊಡೋರು ಯಾರು ಅಂದರೆ ಈ ಕೇಂದ್ರ ಸಚಿವ ಸಂಪುಟದವರೇ ಬರೆದು ಕೊಡ್ತಾರೆ. ಸರಿನಾ? ಇಲ್ಲಿ ಯಾರು ಕೂಡ ಮ್ಯಾಕ್ಸಿಮಮ್ ನೀವು ನೋಡಿ ಈ ರೀತಿಯ ಒಂದು ಪ್ರಮುಖ ಭಾಷಣಗಳನ್ನು ಯಾರೊಬ್ಬರು ಪ್ರಿಪೇರ್ ಮಾಡೇ ಕೊಡೋರಾಗಿರ್ತಾರೆ. ಸರಿನಾ? ಇವಾಗ ಪ್ರಧಾನಮಂತ್ರಿ ಭಾಷಣ ಮಾಡ್ತಾನೆ. ಓಕೆ, ಪ್ರಧಾನಮಂತ್ರಿ ಭಾಷಣ ಮಾಡ್ತಾನೆ, ಎಷ್ಟು ಮಸ್ತ್ ಮಾಡ್ದ, ಇಷ್ಟು ಮಸ್ತ್ ಮಾಡ್ದ. ಓಕೆ, ಆ ಪ್ರಧಾನಮಂತ್ರಿ ಹಿಂದೆ ಕೂಡ ಒಬ್ಬ IAS ಅಧಿಕಾರಿ, ಇಲ್ಲ ಅಂತಂದರೆ ಒಬ್ಬ IFS ಅಧಿಕಾರಿ, ಇಲ್ಲಾಂದರೆ ಒಂದು IPS ಅಧಿಕಾರಿ, ಇಲ್ಲಾಂದರೆ ಯಾವುದೋ ಒಬ್ಬ UPSC ಲೆವೆಲ್ ಅಧಿಕಾರಿದು ಒಬ್ಬೊಂದು ಕೈ ಇರುತ್ತೆ ರೀ ಅಲ್ಲಿ. ಓಕೆ, ಅವನ ಒಂದು ಬುದ್ಧಿವಂತಿಕೆ ಇರುತ್ತೆ. ಯಾರೋ ಒಬ್ಬ ಬಂದು ಇಲ್ಲೇನೋ ಭಾಷಣ ಮಾಡ್ತಾನೆ ಅಂದರೆ ಅವನ ಮಾತುಗಳು ಅನ್ನೋದಕ್ಕಿಂತ ಇನ್ನೊಂದು ಏನಂದರೆ ಅವ್ರ ಹಿಂದ್ಗಡೆ ಇರತಕ್ಕಂಥ ಒಂದು ಟೀಮಿನ ವರ್ಕ್ ಇರುತ್ತೆ ಅಲ್ಲಿ ಎಲ್ಲವೂ ಕೂಡ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ರಾಷ್ಟ್ರಪತಿಗಳ ಭಾಷಣವೂ ಕೂಡ ಈ ಒಂದು ಕೇಂದ್ರ ಸಚಿವ ಸಂಪುಟ ಇದು ಮಾಡುತ್ತೆ, ಏನೋ ರೆಡಿ ಮಾಡಿಕೊಡ್ತದೆ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಯಾವುದು ಎಲ್ಲವೂ ಕೂಡ ಭಾಷಣಗಳನ್ನ ಕೇಳಿರ್ತೀರ, MLAಗಳು, MP ಗಳದು, CMಗಳದು, ಅದಾನಂತರ ಪ್ರಧಾನಮಂತ್ರಿಗಳದು. ಕೆಲವೊಂದು ಹೇಗೆ ಅಂದರೆ ಈ ಪ್ರಿಪೇರ್ ಮಾಡದಿದ್ದರೆ ಅದು ಕೆಳಗಡೆ ಹಾಗೆ ನೋಡ್ತಿರ್ತಾರೆ, ಒಂದು ಗಣ್ಣಿಂದ ಮತ್ತೊಂದು ಗಣ್ಣಿಂದ ಹೇಳ್ತಿರ್ತಾರೆ. ಅದು ಏನಾದರೂ ಪ್ರಿಪೇರ್ ಮಾಡಲಿಕ್ಕೆ ಬಂದಿರಲಿಲ್ಲ ಅಂದರೆ ಹೇಳ್ತಿರಲ್ವ, ಇಂದು ನಮ್ಮ ಇಲ್ಲಿ ಅದು ನಡೆದಿದೆ, ಹೀಗೆ ಆಗ್ತದೆ. ಸರಿನಾ? ಅದಕ್ಕೆ ಸ್ವಲ್ಪ ಒಂದು ಬುದ್ಧಿವಂತ ಒಂದು ಪ್ರಜೆಗಳು ಏನು ಅಂದರೆ ಬುದ್ಧಿವಂತ ಒಬ್ಬ ವ್ಯಕ್ತಿಯನ್ನು ಆರಿಸ್ತಿರಬೇಕು. ಆವಾಗ ನಮ್ಮ ದೇಶ ನಿಜವಾಗ್ಲೂ ಇದ್ರೆ ಮುಂದೆ ಹೋಗ್ತದೆ. ಜಪಾನ್ನ ನಾವು ಬೀಟ್ ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಥಾರ್ ಮರುಭೂಮಿ ಯಾವ ರೀತಿಯ ಹವಾಮಾನಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಸೊ ಇದು ಒಂದು ಯಾವ ಒಂದು ಹವಾಮಾನಕ್ಕೆ ಸಂಬಂಧ ಹೊಂದಿದೆ? ಉಷ್ಣೋಪವಲಯದ ಮರುಭೂಮಿ ಹವಾಮಾನವನ್ನು ಹೊಂದಿದೆ. ಇದು ಕೂಡ ನೀವು ಮೊನ್ನೆ ಹೇಳಿಲ್ವಾ ನಾನು, ಉಷ್ಣ ಮರುಭೂಮಿ ಕಂಡುಬರುತ್ತೆ, ಅದಾನಂತರ ಶೀತ ಮರುಭೂಮಿಯಲ್ಲಿ ಕಂಡುಬರುತ್ತೆ, ಲಡಾಖಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಅದಾದ ನಂತರ ಈ ಯಾವುದು ಮಂಗೋಲಿಯಾದಲ್ಲಿ ಕಂಡುಬರ್ತಕ್ಕಂಥ ಗೋಬಿ ಮರುಭೂಮಿ ಯಾವ ರೀತಿಯ ಮರುಭೂಮಿ ಆಗಿದೆ? ಮಂಗೋಲಿಯಾ ಮರುಭೂಮಿ. ಸರಿನಾ? ಮಂಗೋಲಿಯಾದಲ್ಲಿ ಕಂಡುಬರುತ್ತೆ. ಅದು ಆದ ನಂತರ ಈ ಒಂದು ಚೀನಾದಲ್ಲಿ ಕಂಡುಬರುತ್ತೆ. ಯಾವುದು? ಈ ಗೋಬಿ ಮರುಭೂಮಿ. ಯಾವ ರೀತಿಯ ಮರುಭೂಮಿ ಆಗಿದೆ ಅಂದರೆ ಅದೊಂದು ಶೀತ ವಲಯದ ಮರುಭೂಮಿ ಕಂಡುಬರುತ್ತೆ. ಅದು ಸಹರಾ ಮರುಭೂಮಿ ಯಾವ ರೀತಿಯ ಯಾವ ಒಂದು ಮರುಭೂಮಿ ಆಗಿದೆ? ಇದು ಕೂಡ ಒಂದು ಉಷ್ಣವಲಯದ ಮರುಭೂಮಿ. ಇದು ಯಾವುದು? ಸಹರಾ ಮರುಭೂಮಿ ಅನ್ನೋದು. ಅದಾನಂತರ ಚಿಲಿ ಮರುಭೂಮಿ, ಅದು ಕೂಡ ನಿಮಗೆ ಸೇಮ್ ಕಂಡುಬರುತ್ತೆ. ಅದಾದ ನಂತರ ಈ ವಿಕ್ಟೋರಿಯಾ ಮರುಭೂಮಿ, ಅದು ಕೂಡ ನಿಮಗೆ ಇದೇ ಒಂದು ಉಷ್ಣ ಮರುಭೂಮಿ ಕಂಡುಬರುತ್ತೆ. ಬಟ್ ಇಲ್ಲಿ ಯಾವುದು ಅಂಟಾರ್ಟಿಕಾ ಮರುಭೂಮಿ ಏನಿದೆ ಅಲ್ವಾ, ಈ ಅಂಟಾರ್ಟಿಕಾ ಮರುಭೂಮಿ ಅಂದರೆ ನಿಮಗೆ ಶೀತ ವಲಯದ ಮರುಭೂಮಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ಇಡೀ ಒಂದು ನಮ್ಮ ಜಗತ್ತಿನ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ನಿಮ್ಗೆ ಕೇಳಬಹುದು. ಇದೇ ಒಂದು ಅಂಟಾರ್ಟಿಕಾ ಮರುಭೂಮಿ ಆಗುತ್ತೆ. ಇಲ್ಲ ಸರ್, ಸಹರಾ ಮರುಭೂಮಿ. ಸಹರಾ ಮರುಭೂಮಿ ಅನ್ನೋದು ಬಿಸಿ ಮರುಭೂಮಿಗಳಲ್ಲಿ ಅಥವಾ ಉಷ್ಣವಲಯದ ಮರುಭೂಮಿಗಳಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಈ ಸಹರಾ ಮರುಭೂಮಿ. ಸರಿನಾ? ಇವಾಗ ಅಟಕಾಮ ಮರುಭೂಮಿ, ಅದು ಕೂಡ ನಿಮಗೆ ಇದೇ ಒಂದು ಯಾವುದು ಉಷ್ಣವಲಯದ ಮರುಭೂಮಿ ಕಂಡುಬರುತ್ತೆ. ಅದಾನಂತರ ಈ ಸೌದಿ ಅರೇಬಿಯಾದ ಮರುಭೂಮಿ ಇದೆ ಅಲ್ವಾ, ಅದು ಕೂಡ ನಿಮಗೆ ಉಷ್ಣವಲಯದ ಮರುಭೂಮಿನೇ ಕಂಡುಬರುತ್ತೆ. ಆ್ಯಂಡ್ ದೆನ್ ಮತ್ತೆ ನಿಮಗೆ ಈ ಒಂದು ರೇಗಿಸ್ತಾನ, ಎಲ್ಲಿ ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ರೇಗಿಸ್ತಾನ, ಅದು ಕೂಡ ನಿಮಗೆ ಇದೊಂದು ಉಷ್ಣವಲಯದ ಮರುಭೂಮಿಯಾಗಿದೆ. ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಚೋಲಿಸ್ತಾನ, ಅದು ಕೂಡ ಉಷ್ಣವಲಯದ ಮರುಭೂಮಿಯೇ ಆಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ ಎಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 233ರಿಂದ 237ರವರೆಗಿನ ಲೇಖನಗಳು ಯಾವುದಕ್ಕೆ ಸಂಬಂಧ ಹೊಂದಿದವೆ ಅಂತ ಕೇಳಿದಾನೆ. 233ರಿಂದ 237ರ ವಿಧಿಗಳು ಅಧೀನ ನ್ಯಾಯಾಲಯಗಳ ಬಗ್ಗೆ ವ್ಯವಹರಿಸುತ್ತವೆ. ಯಾವುದು? 233ರಿಂದ 37. ಈ ವಿಧಿಗಳನ್ನು ಸಂವಿಧಾನದ ಭಾಗ 6ರ ರಾಜ್ಯದ ಅಧ್ಯಾಯದಲ್ಲಿ ನೀಡಲಾಗಿದೆ. ಅಧೀನ ನ್ಯಾಯಾಲಯಗಳ ಸಂಘಟನೆ, ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಮತ್ತು ನ್ಯಾಯಾಂಗ ಸೇವೆಗಳಿಗಾಗಿ ನೇಮಕಾತಿ ಬಗ್ಗೆ ವ್ಯವಹರಿಸುತ್ತದೆ. ಯಾವುದು? ಈ ಒಂದು 233ರಿಂದ 237ನೇ ವಿಧಿ.
ನಿಮಗೆ 214ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ? ಈ ಹೈಕೋರ್ಟ್ನ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. 217ನೇ ವಿಧಿ ಅದರ ಬಗ್ಗೆ ಹೇಳುತ್ತೆ? ಈ ಹೈಕೋರ್ಟ್ನ ಒಬ್ಬ ಮುಖ್ಯ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುತ್ತೆ. ಹಾಗೆ 218ನೇ ವಿಧಿ ಏನು ಹೇಳುತ್ತೆ? ಈ ಮುಖ್ಯ ನ್ಯಾಯಾಧೀಶರು ಏನಿದಾರಲ್ಲ ಹೈಕೋರ್ಟ್ದು, ಅವರ ಒಂದು ರದ್ಧತೆಯ ಬಗ್ಗೆ ಹೇಳುತ್ತೆ. ಅವರಿಗೆ ಆ ಸ್ಥಾನದಿಂದ ತೆಗೆದು ಹಾಕೋದ್ರ ಬಗ್ಗೆ ಹೇಳುತ್ತೆ. ಯಾವುದು? 218ನೇ ವಿಧಿ. ಅದಾಂದ್ರೆ ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ ಈ 124. ಸರಿನಾ? ಇದೇ ಒಂದು ಈ ಕಡೆ ಹಾಕಿದ್ರೆ 214 ಆಗುತ್ತೆ. ಇದು ಅದ್ರ ಬಗ್ಗೆ ಹೇಳುತ್ತೆ. ಹೈಕೋರ್ಟ್ನ ಸ್ಥಾಪನೆ ಬಗ್ಗೆ ಹೇಳುತ್ತೆ. ಇದು ಕೂಡ ನಿಮಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಅದಾದ ನಂತರ ಆತನ ಮೀನ್ಸ್ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಮೂರ್ತಿಗಳ ನೇಮಕಾತಿಯ ಬಗ್ಗೆ ಹೇಳೋದು ಕೂಡ ಇದೇ 124ನೇ ವಿಧಿ ಅಂತ ನಾವು ಹೇಳ್ಬೋದು. ಅದಾಂದ್ರೆ ಇನ್ನೊಂದು ಈ 124 ಸಬ್ 4 ಅಂತ ಬರುತ್ತೆ. ಓಕೆ, ಈ ವಿಧಿ ಎದಕ್ಕೆ ಸಂಬಂಧಿಸಿದೆ? ಈ ವಿಧಿ ಒಂದು ಶಿಫ್ಟಲ್ಲಿ ಕೇಳಿದ್ದ. ಸೊ ಈ ವಿಧಿ ಎದಕ್ಕೆ ಸಂಬಂಧಿಸಿದೆ ಅಂತ ನೀವು ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಹತ್ತಿರವಿರುವ ವಿದೇಶಿ ದೇಶ ಯಾವುದು ಅಂತ ಕೇಳಿದ್ದಾನೆ. ಇವಾಗ ನಮ್ಮ ಭಾರತ ಹೀಗಿದೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಇಲ್ಲಿ 10 ಡಿಗ್ರಿ ಚಾನಲ್ ಕಂಡುಬರುತ್ತೆ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ, ಬಟ್ ಸುಮ್ಮನೆ ಆದರೂ ಕೂಡ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂದರೆ ಇಲ್ಲಿ ನಿಮಗೆ ಸೌತ್ ಅಂಡಮಾನ್ ಕಂಡುಬರುತ್ತೆ. ಇದ್ರ ಮಧ್ಯೆ ಒಂದು ಕಂಡುಬರುತ್ತೆ ನಿಮಗೆ ಯಾವುದು ಅಂದರೆ 11 ಡಿಗ್ರಿ ಚಾನಲ್ ಕಂಡುಬರುತ್ತೆ. ಇಲ್ಲ ಅಂದರೆ ನಿಮಗೆ ಯಾವುದು ಅಂತ ಹೇಳ್ತೀರಾ ಅದನ್ನು? ಯಾವ ಪಾಸ್ ಅಂತ ಹೇಳ್ತೀರಾ ಅದನ್ನು? ಕ್ಷಮಿಸಿ, ನೆನ್ಬರ್ತಾ ಇಲ್ಲ ಅದನ್ನು ನೀವೇ ಕಮೆಂಟ್ ಮಾಡಿ. ಓಕೆ, ನನಗೆ ಅದು ನೆನ್ಬರ್ತಾ ಇಲ್ಲ. ಇಲ್ಲಿ ಯಾವುದು ಈ ಸೌತ್ ಅಂಡಮಾನು ಮತ್ತು ಇಲ್ಲಿ ಲಿಟಲ್ ಅಂಡಮಾನ್ ಕಂಡುಬರುತ್ತೆ. ಅದರ ಮಧ್ಯೆ ಒಂದು ಪಾಸ್ ಕಂಡುಬರುತ್ತಲ್ಲ, ಯಾವ ಪಾಸ್ ಅಂತ ಹೇಳ್ತೀರಾ ಅದಕ್ಕೆ? 11 ಡಿಗ್ರಿ ಚಾನಲ್ ಅಂತ. ಹೌದು, ಬಟ್ ಅದಕ್ಕೆ ಇನ್ನೊಂದು ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ವರ್ಡ್ ಇದೆ. ಆ ವರ್ಡ್ ಯಾವುದು ಅಂತ ನೋಡ್ಕೊಳ್ಳಿ ನೀವು, ಇಲ್ಲಾಂದರೆ ಸರಿನಾ? ಸೊ ಇಲ್ಲಿ ಅಂಡಮಾನ್ ನಿಕೋಬಾರ್ ಇಲ್ಲಿ ಕಂಡುಬರುತ್ತೆ. ಈ ಅಂಡಮಾನ್ ನಿಕೋಬಾರಲ್ಲಿ ಇಲ್ಲಿ ಅಂಡಮಾನ್ ಇದೆ, ಇಲ್ಲಿ ನಿಕೋಬಾರ್ ಇದೆ. ಸರಿನಾ? ಇಲ್ಲಿ 10 ಡಿಗ್ರಿ ಚಾನಲ್ ಕಂಡುಬರುತ್ತೆ, ಅದು ಬೇಡ ನನಗೆ. ಬಟ್ ಇಲ್ಲಿ ಅಂಡಮಾನ್ಗೆ ಸಮೀಪ ಇರತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಅದು ಅಂದರೆ ನಿಕೋಬಾರ್ಗೆ ಸಮೀಪ ಇರತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಸರ್ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಅದು ಒಂದೇ ಹಾಕಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ. ಹೌದು, ನಾನು ಸುಮ್ಮನೆ ಹಾಕಿದ್ದೀನಿ ಅದನ್ನು. ಏನಂದರೆ ಇಲ್ಲಿ ಅಂಡಮಾನ್ಗೆ ಸಮೀಪ ಇರತಕ್ಕಂಥ ದೇಶ ಅಂತ ಕೇಳಿದ್ರೆ ನಿಮಗೆ ಇಲ್ಲಿ ಮಯನ್ಮಾರ್ ದೇಶ ಕಂಡುಬರುತ್ತೆ. ಸರಿನಾ? ಅಂಡಮಾನ್ಗೆ ನಿಯರ್ ಇರೋ ದೇಶ ಅಂದರೆ ಮಯನ್ಮಾರು. ನಿಕೋಬಾರ್ಗೆ ಸಮೀಪ ಇರತಕ್ಕಂಥ ದೇಶ ಯಾವುದು ಅಂದರೆ ನಿಮಗೆ ಇಂಡೋನೇಷ್ಯಾ ಕಂಡುಬರುತ್ತೆ. ಸರಿನಾ? ಇಂಡೋನೇಷ್ಯಾ ಏನಿದೆಯಲ್ಲ ಇದು ನಿಕೋಬಾರ್ಗೆ ಸಮೀಪ ಇರತಕ್ಕಂಥ ದೇಶವಾಗಿದೆ. ಈ ಅಂಡಮಾನ್ಗೆ ನಿಯರ್ ಇರತಕ್ಕಂಥ ದೇಶ ಯಾವುದು ಅಂದರೆ ಮಯನ್ಮಾರು. ನಮ್ಮ ಭಾರತ ಇಲ್ಲ, ಭಾರತಕ್ಕಿಂತ ಸಮೀಪ ಇದ್ದಾವೆ ಯಾವುದು? ಈ ಮಯನ್ಮಾರ್ ಅಂಡಮಾನ್ಗೆ, ಹಾಗೆ ಈ ಇಂಡೋನೇಷ್ಯಾ ಈ ಒಂದು ನಿಕೋಬಾರ್ಗೆ. ಸರಿನಾ? ಗೊತ್ತಿರಲಿ, ಇಷ್ಟು ಕೇಳ್ಬೋದು ನಿಮಗೆ. ಇಲ್ಲಿ ಅಂಡಮಾನ್ದು ಒಂದು ಸ್ವಲ್ಪ ನೋಡಿದ್ರೆ ಟೋಟಲಿ 4 ಈ ರೀತಿ ಕಂಡುಬರುತ್ತೆ ನಿಮಗೆ. ಸರಿನಾ? ಇದು ಅಂಡಮಾನ್, ಇದೆಲ್ಲವೂ ಕೂಡ ಅಂಡಮಾನೇ ಹೇಳ್ತಾ ಇರೋದು ನಾನು. ಇದನ್ನು ನಾವೇನಂತ ಕರಿತೀವಿ? ನಾರ್ತ್ ಅಂಡಮಾನ್ ಅಂತ ಕರಿತೀವಿ. ಇದನ್ನು ನಾವು ಸೌತ್ ಅಂಡಮಾನ್ ಅಂತ ಕರಿತೀವಿ. ಇದನ್ನು ನಾವು ಮಿಡಲ್ ಅಂಡಮಾನ್ ಅಂತ ಕರಿತೀವಿ. ಸರಿನಾ? ಇದು ಸೌತು, ಇದು ನಾರ್ತು, ಇದು ಮಿಡಲ್ ಅಂಡಮಾನ್. ಇದೇನಿದು? ಇದು ಲಿಟಲ್ ಅಂಡಮಾನ್ ಅಂತ ಕರಿತೀವಿ ನಾವು. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ ಕೇಳಬಹುದು. ಯಾಕೆಂದರೆ ಯಾವುದ್ರ ಮಧ್ಯೆ ಯಾವ್ದು ಕಂಡುಬರುತ್ತೆ? ನಾರ್ತ್ ಅಂಡಮಾನ್ ಮತ್ತು ಈ ಸೌತ್ ಅಂಡಮಾನ್ ಮಧ್ಯೆ ಯಾವ ಒಂದು ಅಂಡಮಾನ್ ಕಂಡುಬರುತ್ತೆ ಅಂತ ಕೇಳಿದ್ರೆ ಈ ಮಿಡಲ್ ಅಂಡಮಾನ್ ಕಂಡುಬರುತ್ತೆ. ಅದಾದ ನಂತರ ಈ ಶಾಡಲ್ ಪೀಕ್ ಇದೆ ಅಲ್ವಾ, ಈ ಅಂಡಮಾನ್ ನಿಕೋಬಾರ್ದ ಅತ್ಯಂತ ಎತ್ತರವಾದ ಶಿಖರ ಸ್ಯಾಡಲ್ ಪೀಕ್, ಅದು ಯಾವ ಒಂದು ದ್ವೀಪದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಏನಂತ ಹೇಳ್ತೀರಾ? ಈ ಒಂದು ನಾರ್ತ್ ಅಂಡಮಾನ್ ಇದೆ ಅಲ್ವಾ, ಈ ನಾರ್ತ್ ಅಂಡಮಾನಲ್ಲಿ ಕಂಡುಬರ್ತಕ್ಕಂಥ ಒಂದು ಶಿಖರ ಯಾವುದು ಅಂದರೆ ನಿಮಗೆ ಈ ಅಂಡಮಾನ್ ಶಿಖರ, ಈ ಒಂದು ಸ್ಯಾಡಲ್ ಶಿಖರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೌರ್ಯನ್ ಕಾಲದಲ್ಲಿ ಯಾವ ಲಿಪಿಯನ್ನು ಬಳಸಲಾಗುತ್ತಿತ್ತು? ಒಂದು ಬ್ರಾಹ್ಮಿ ಲಿಪಿ, ಇನ್ನೊಂದು ನಿಮಗೆ ಖರೋಷ್ಠ ಲಿಪಿ ಅಂತ ಕಂಡುಬರುತ್ತೆ. ಸರಿನಾ? ಈ ಬ್ರಾಹ್ಮಿ ಮತ್ತು ಖರೋಷ್ಠ ಲಿಪಿಯನ್ನು ಈ ಮೌರ್ಯರ ಕಾಲದಲ್ಲಿ ಬಳಸಲಾಗುತ್ತಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಂತರ್ ಮಂತರ್ ಖಗೋಳ ಉಪಕರಣಗಳಿಗೆ ಸಂಬಂಧಿಸಿದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಈ ಜಂತರ್ ಮಂತರ್ ಅನ್ನೋದು ಖಗೋಳ ಉಪಕರಣಗಳಿಗೆ ಸಂಬಂಧ ಹೊಂದಿದೆ. ಅದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಜೈಪುರದಲ್ಲಿ ಕಂಡುಬರುತ್ತೆ. ಜಂತರ್ ಮಂತರ್ 18ನೇ ಶತಮಾನದಲ್ಲಿ ಮೀನ್ಸ್ 1723ರಲ್ಲಿ ಮಹಾರಾಜ ಸವಾಯಿ ಜೈಸಿಂಗ್ II ನಿರ್ಮಿಸಿದ ಖಗೋಳ ವೀಕ್ಷಣಾಲಯವಾಗಿದೆ. ಈ ಸ್ಮಾರಕವು 1734ರಲ್ಲಿ ನಿರ್ಮಾಣಗೊಂಡಿತು. ಸರಿನಾ? ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಿದ್ರೆ 1723. ಯಾವಾಗ ಎಂಡ್ ಆಗಿದೆ ಅಂದರೆ 1734. ಈ ಇಯರ್ನ ನೆನಪಿಟ್ಕೊಳ್ಳಿ ಸರ್. ಈ ರೀತಿ ಇಯರ್ಗಳು ನೆನ್ಪಿಟ್ಕೋಬೇಕಾ? ಹೌದು, ಅದು ಜಂತರ್ ಮಂತರದು ಕೆಲವೊಂದು ಇಯರ್ಗಳು ಬೇಕಾಗ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅದಾನಂತರ ನಿಮಗೆ ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ. ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದಾಗ ಏನಂತ ಹೇಳ್ತೀರಾ? ಹೇಳಿ ನೋಡೋಣ. ಸರಿನಾ? ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ, ಮೈಸೂರಲ್ಲಿ ಕಂಡುಬರುತ್ತೆ ಅಲ್ವಾ. ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ ಯಾವಾಗ ಸ್ಥಾಪನೆ ಆಯಿತು? ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಾದ ನಂತರ ನಮ್ಮ ಕರ್ನಾಟಕ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು? 1785 ಅಥವಾ 1775? ಇದನ್ನು ನೀವು ಹೇಳಿ. ಸರಿನಾ? ಹಾಗೆ ಇದರಲ್ಲಿ ಎಷ್ಟು ಈ ಒಂದು ಖಗೋಳ ಉಪಕರಣಗಳಿದ್ದಾವೆ ಅಂತ ನೋಡೋದಾದರೆ ಟೋಟಲಿ 19 ಖಗೋಳ ಉಪಕರಣಗಳಿದ್ದಾವೆ. ಈ ಪ್ರಶ್ನೆ ಎಕ್ಸಾಕ್ಟ್ ಇದೇ ನಂಬರಿಂದನೇ ಕೇಳಿದ್ದಾನೆ. ಯಾವುದು? ಈ ಜಂತರ್ ಮಂತರಲ್ಲಿ ಎಷ್ಟು ಖಗೋಳ ಉಪಕರಣಗಳು ಕಂಡುಬರ್ತವೆ ಅಂತ ಕೇಳಿದ್ದಾನೆ. ಸೊ ಟೋಟಲಿ 19 ಖಗೋಳ ಉಪಕರಣಗಳು ಕಂಡುಬರ್ತವೆ. ಯಾರು ಇದನ್ನು ರೆಡಿ ಮಾಡಿದ್ರು, ಯಾರು ಇದನ್ನು ಆರಂಭ ಮಾಡಿದ್ರು, ಯಾರು ಇದನ್ನು ಒಂದು ಗುದ್ದಲಿ ಪೂಜೆ ಮಾಡೋರು ಅಂತ ನೋಡೋದಾದರೆ ನಮ್ಮ ಮಹಾರಾಜ ಸವಾಯಿ ಜೈಸಿಂಗ್ ಅವರು, 2ನೇ ಮಹಾರಾಜ ಸವಾಯಿ ಜೈಸಿಂಗ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಸರಿನಾ? ಇಷ್ಟು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಇದು ಎಲ್ಲಿದ್ರೆ ಈ ಒಂದು ಜೈಪುರ ರಾಜ್ಯದಲ್ಲಿ ಕಂಡುಬರುತ್ತೆ. ಜೈಪುರ ರಾಜ್ಯ ಅಲ್ಲ, ರಾಜಸ್ಥಾನ್ ರಾಜ್ಯ ಜೈಪುರದ ಒಂದು ಸಿಟಿಯಲ್ಲಿ ಕಂಡುಬರುತ್ತೆ. ಇದನ್ನು ನಾವು ಪಿಂಕ್ ಸಿಟಿ ಅಂತ ಕರಿತೀವಿ. ಸರಿನಾ? ಪಿಂಕ್ ಸಿಟಿ ಅಂತ ಕರಿತೀವಿ ಯಾವುದನ್ನು? ಈ ಒಂದು ಜೈಪುರನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಮ್ಯಾನ್ಮಾರ್ನ ಭೂಕಂಪ ಸಂತ್ರಸ್ತರಿಗೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದ ಕಾರ್ಯಾಚರಣೆಯ ಸಂಕೇತನಾಮವೇನು ಅಂತ ಕೇಳಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳ್ತಾನೆ ಬಂದಿದ್ದೀನಿ, ಈ ಒಂದು ಆಪರೇಷನ್ ಬ್ರಹ್ಮ ಹಾಗೆ ಆಪರೇಷನ್ ಸದ್ಭಾವ ಎರಡರ ಬಗ್ಗೆ ಪ್ರಶ್ನೆ ಕೇಳ್ತಾನೆ, ಓದ್ಕೊಳ್ಳಿ ಅಂತ, ಸರಿನಾ. ಏನು ಈ ಆಪರೇಷನ್ ಬ್ರಹ್ಮವೂ ಕೂಡ ನಿಮಗೆ ಇದೇ ಒಂದು ಮಯನ್ಮಾರ್ ರಾಜ್ಯಕ್ಕೆ ಸಂಬಂಧ ಹೊಂದಿದೆ, ಹಾಗೆ ಈ ಒಂದು ಆಪರೇಷನ್ ಸದ್ಭಾವವು ಕೂಡ ಇದೇ ಒಂದು ಮಯನ್ಮಾರ್ ರಾಜ್ಯಕ್ಕೆ ಸಂಬಂಧ ಹೊಂದಿದೆ, ಸರಿನಾ. ಬಟ್ ಇಲ್ಲಿ ನಿಮಗೆ ಈ ಆಪರೇಷನ್ ಬ್ರಹ್ಮ ಅಂದರೆ ಜಸ್ಟ್ ಮಯನ್ಮಾರ್ ಮಾತ್ರ ಅಂತ ನಾವು ಹೇಳೋಕ್ಕಾಗಲ್ಲ. ಈ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಏನಿದೆ ಅಲ್ವಾ, ಎರಡೂ ದೇಶಕ್ಕೆ ಸಂಬಂಧ ಹೊಂದಿದ ಒಂದು ಭೂಕಂಪಕ್ಕೆ ನಾವು ನೆರವನ್ನು ನೀಡಿದ್ವಿ. ಯಾವುದರ ಮೂಲಕ? ಈ ಆಪರೇಷನ್ ಬ್ರಹ್ಮದ ಮೂಲಕ. ಹಾಗೆ ಆಪರೇಷನ್ ಸದ್ಭಾವದ ಮೂಲಕ ಕೇವಲ ಈ ಮಯನ್ಮಾರ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಭೂಕಂಪಕ್ಕೆ ನಾವು ನೆರವನ್ನು ನೀಡಿದ್ವಿ, ನೆನ್ಪಿಟ್ಕೊಳ್ಳಿ. ಹಾಗೆ ಇವಾಗ ರೀಸೆಂಟಾಗಿ ಒಂದು ಆಪರೇಷನ್ ಸಿಂಧು ಅಂತ ಸ್ಟಾರ್ಟ್ ಆಗಿದೆ. ಯಾವುದು? ಆಪರೇಷನ್ ಸಿಂಧು. ಇದ್ರ ಬಗ್ಗೆ ಪ್ರಶ್ನೆ ಹೇಳ್ತಿದ್ದೀನಿ, 100% ಕೇಳ್ತಾನೆ. ನಿಮ್ಮ RRB NTPC ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು, ಇಲ್ಲಾಂದರೆ RRB ಡಿ ಗ್ರೂಪ್ ಆಗಿರ್ಬೋದು. 100% ಏನು ಅಂದರೆ ಇದ್ರ ಬಗ್ಗೆ ಪಕ್ಕ ಕೇಳ್ತಾನೆ ಈ ಕ್ವಶನು. ಯಾಕಂದರೆ ಇದನ್ನು ಏನು ಮಾಡಲಾಗಿದೆ ಅಂದರೆ, ಈ ಇರಾನ್ ಮತ್ತು ಇಸ್ರೇಲಲ್ಲಿ ಏನು ನಮ್ಮ ಭಾರತೀಯ ನಾಗರಿಕರು ಸಿಲುಕಿಕೊಂಡಿದ್ದಾರಲ್ವ, ಅವರನ್ನು ಕರೆದುಕೊಂಡು ಪುನಃ ನಮ್ಮ ಭಾರತಕ್ಕೆ ಕರೆದುಕೊಂಡು ಬರುವ ಒಂದು ಕಾರ್ಯಾಚರಣೆ ಯಾವುದಾಗಿದೆ ಅಂದರೆ ಈ ಒಂದು ಆಪರೇಷನ್ ಸಿಂಧು ಆಗಿದೆ. ನಾಟ್ ಸಿಂಧೂರ ಅಂತ ನಾನು ಹೇಳ್ತಾ ಇಲ್ಲ. ಪಹಲ್ಗಾಮ್ ಅಟ್ಯಾಕ್ ಅದರ ಒಂದು ಅಪೋಸಿಟ್ ಆಗಿ ಕೌಂಟರ್ ಅಟ್ಯಾಕ್ ಆಗಿ ನಾವು ಮಾಡಿರ್ತಕ್ಕಂಥ ಒಂದು ಅಟ್ಯಾಕ್ ಯಾವುದು ಅಂದರೆ ಅದು ನಾವು ಆಪರೇಷನ್ ಸಿಂಧೂರ ಅಂತ ಹೇಳ್ತೀವಿ. ಬಟ್ ಆಪರೇಷನ್ ಸಿಂಧು ಅನ್ನೋದನ್ನು ಯಾವುದು ಅಂದರೆ ಈ ಇರಾನ್ ಮತ್ತು ಇಸ್ರೇಲ್ನಿಂದ ನಮ್ಮ ಭಾರತೀಯ ನಾಗರಿಕರನ್ನು ಕರೆದುಕೊಂಡು ಬರಲು ಇದೊಂದು ಮಾಡಿದ್ದಾರೆ. ಹಾಗೆ ಆಪರೇಷನ್ ಕಾವೇರಿ ಅದಕ್ಕೆ ಸುಡಾನಲ್ಲಿ ಏನಿತ್ತಲ್ವ, ಸುಡಾನಲ್ಲಿ ಕ್ರೈಸಿಸ್ ಆಗ್ತಾ ಇತ್ತು. ಸೊ ಆ ಸುಡಾನ್ ದೇಶದಿಂದ ನಮ್ಮ ಭಾರತೀಯ ನಾಗರಿಕರನ್ನು ನಮ್ಮ ಇಂಡಿಯಾ ಕರ್ಕೊಂಬರೋಕ್ಕೆ ಒಂದು ಮಾಡಿರ್ತಕ್ಕಂತಹ ಒಂದು ಕಾರ್ಯಾಚರಣೆ ಹೆಸರು ಏನು ಅಂದರೆ ನಿಮಗೆ ಈ ಆಪರೇಷನ್ ಕಾವೇರಿ ಅನ್ನೋದು, ಸರಿನಾ. ಇಷ್ಟು ಗೊತ್ತಿರಲಿ ನಿಮ್ಗೆ ಕೇಳ್ಬೋದು. ಈ ಆಪರೇಷನ್ ಸಿಂಧು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಆಪರೇಷನ್ ರೈಸಿಂಗ್ ಸ್ಟಾರ್ ಅನ್ನೋದನ್ನು ಯಾವ ಒಂದು ದೇಶ ಪ್ರಾರಂಭ ಮಾಡಿದೆ? ಇರಾನು, ಇಸ್ರೇಲ್, ಸರಿನಾ. ಇಲ್ಲೊಂದು ಇಸ್ರೇಲ್ ಇದೆ, ಬೇಡ ಮ್ಯಾಪ್ ಪ್ರಕಾರನೇ ಬರೋಣ. ಇಲ್ಲಿ ಇಸ್ರೇಲ್ ಇದೆ, ಅಂದರೆ ಇಲ್ಲಿ ಇರಾನ್ ಕಂಡುಬರುತ್ತೆ, ಸರಿನಾ. ಇಲ್ಲಿ ಇರಾನ್ ಕಂಡುಬರುತ್ತೆ. ಸೊ ಇಲ್ಲಿ 2 ಆಪರೇಷನ್ಗಳು ಕಂಡುಬರ್ತವೆ ನಿಮಗೆ. ಯಾವ್ಯಾವ ಒಂದು ಆಪರೇಷನು? ಒಂದು ಆಪರೇಷನ್ ರೈಸಿಂಗ್ ಸ್ಟಾರ್ ಲಯನ್ ಅಂತ, ಆಪರೇಷನ್ ಲಯನ್ ರೈಸಿಂಗ್ ಸ್ಟಾರ್ ಅಂತ ಇದೆ. ಇನ್ನೊಂದು ಯಾವುದು ಅಂದರೆ ಈ ಒಂದು ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಕಂಡುಬರುತ್ತೆ. ಈ ಆಪರೇಷನ್ ಟ್ರೂ ಪ್ರಾಮಿಸ್ ಯಾವುದು ಅಂತ ಈ ನೋಡಿದ್ರೆ ಈ ಇರಾನ್ ದೇಶದ್ದು, ಅದಂದರೆ ಈ ಲಯನ್ ನೋಡಿದ್ರೆ ಈ ಒಂದು ಇಸ್ರೇಲ್ ಕಂಡುಬರುತ್ತೆ, ಸರಿನಾ. ಎರಡು ಕೂಡ ನೀವು ನೋಡ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ ಈ ಒಂದು ಮಯನ್ಮಾರ್ನಲ್ಲಿ ಎಷ್ಟು ಭೂಕಂಪ ಇತ್ತು ಅಂತ ನೋಡೋದಾದರೆ ಅದರ ತೀವ್ರತೆ ಎಷ್ಟಿತ್ತು ಅಂತ ನೋಡೋದಾದರೆ ಈ ಒಂದು 7.7 ತೀವ್ರತೆ ಇತ್ತು, ಸರಿನಾ. ಹಾಗೆ ಈ ಒಂದು ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಈ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು ಅಂದರೆ ರಿಕ್ಟರ್ ಮಾನ. ಸಿಸ್ಮೋಗ್ರಾಫ್ ಅಲ್ಲ, ರಿಕ್ಟರ್ ಮಾನ ಅಂತ ನಾವು ಹೇಳ್ತೀವಿ, ಸರಿನಾ. ರಿಕ್ಟರ್ ಮಾನವನ್ನು ಈ ಒಂದು ಭೂಕಂಪದ ಒಂದು ತೀವ್ರತೆಯನ್ನು ಅಳೆಯೋಕ್ಕೆ ನಾವು ಬಳಸ್ತೀವಿ. 7.7 ಅನ್ನೋದು ಫುಲ್ ಹೈ ಇದು, ಸರಿನಾ. 7.7 ಆಗಿದೆ ಅಲ್ಲಿ. ಸೊ ಎಷ್ಟೋ ಕಟ್ಟಡಗಳು ಕೂಡ ಬಿದ್ದವು, ನೀವು ಎಷ್ಟೋ ನ್ಯೂಸಲ್ಲಿ ಕೂಡ ನೋಡಿರ್ತೀರಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ಥೀಮ್ ಫಾರ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಕೇಳಿದ್ದಾನೆ. 2025 ಒಂದು ಸೈನ್ಸ್ ಡೇಯ ಒಂದು ಥೀಮ್ ಏನಾಗಿದೆ ಅಂತ ಕೇಳಿದ್ದಾನೆ. ಏನಿಲ್ಲ, ಎಂಪವರಿಂಗ್ ಇಂಡಿಯನ್ ಯೂತ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಇನ್ ಸೈನ್ಸ್ ಆ್ಯಂಡ್ ಇನೋವೇಷನ್ ಫಾರ್ ವಿಕಸಿತ್ ಭಾರತ್ ಅನ್ನೋದು. ನಾರ್ಮಲಾಗಿ ಏನಾದರೂ ನಿಮಗೆ ಒಂದು ಥೀಮಲ್ಲಿ ಲಾಸ್ಟಿಗೆ ವಿಕಸಿತ್ ಭಾರತ್ ಇತ್ತಾ? ಏನಿಲ್ಲ, ಒಂದು 80% ಒಂದು ಥೀಮ್ ಕರೆಕ್ಟಾಗಿರುತ್ತೆ. ಯಾಕಂದರೆ 2047 ವಿಕಸಿತ್ ಭಾರತಕ್ಕೆ ಇವೆಲ್ಲವೂ ಕೂಡ ಥೀಮನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಸೊ ದ್ಯಾಟ್ಸ್ ವೈ ಏನು ಅಂದರೆ ಇದು ಒಂದು 80% ಆಗಿರುತ್ತೆ. ಇನ್ನೊಂದು 20% ಏನು ನಮ್ಮ ಲಕ್ ಸರಿಯಾಗಿರಲಿಲ್ಲ ಅಂದರೆ ಇದು ಆಗದೇ ಇರ್ಬೋದು, ಈ ಒಂದು ಟ್ರಿಕ್ ಯೂಸ್ ಆಗದೇ ಇರ್ಬೋದು. ಬಟ್ ಏನಂದರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ಆಲ್ಮೋಸ್ಟ್ ನೀವೇನು ಅಂದರೆ ಈ ಎಲ್ಲ ಒಂದು ಥೀಮ್ಗಳನ್ನು ನೋಡ್ಕೊಂಡು ಹೋಗಿ. ಇವಾಗ ಇವಾಗ ನದಿ ಥೀಮ್ ಅಂತ ಹೇಳ್ತೀವಿ ನೋಡಿ, ಯಾವುದದು? ಫಾರೆಸ್ಟ್ ಡೇ ಥೀಮು, ಅದಾನಂತರ ಈ ಹವಾಮಾನದ ದಿನದ ಥೀಮು, ಆ್ಯಂಡ್ ದೆನ್ TB ಥೀಮ್, ಅದಾನಂತರ ಈ ಒಂದು ಯಾವುದು ನಶೆ ಮುಕ್ತ ಮೇ 31ಕ್ಕೆ ನಾವೇನು ಆಚರಿಸ್ತೀವಲ್ವ, ತಂಬಾಕು ಮುಕ್ತ ದಿನ, ಅದರ ಒಂದು ಥೀಮ್ ಆಗಿರಲಿ. ಆ್ಯಂಡ್ ದೆನ್ ಮತ್ತು ಯಾವ್ದು ಥೀಮ್ ಬರುತ್ತೆ? ಗುಬ್ಬಚ್ಚಿ ದಿನದ ಥೀಮ್ ಆಗಿರಲಿ, ಸರಿನಾ. ಸೊ ಈ ರೀತಿ ಮತ್ತು ಈ ಒಂದು ರಾಷ್ಟ್ರೀಯ ಒಂದು ವಿಜ್ಞಾನ ದಿನದ ಥೀಮ್ ಆಗಿರಲಿ, ಅದಾದ ನಂತರ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಥೀಮ್ ಆಗಿರಲಿ. ಸೊ ಈ ರೀತಿಯ ಥೀಮ್ಗಳನ್ನು ನೋಡ್ಕೊಂಡು ಹೋಗಿ. ಇಲ್ಲಾಂತಂದ್ರೆ ನಾನು ಇವತ್ತು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಅದನ್ನು ನೀವು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಅಲ್ಲಿ ನೀವು ಫಾರ್ವರ್ಡ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸನಲ್ ಮೆಸೇಜ್ ಇರ್ತಾವಲ್ವ ಅಲ್ಲಿ ಫಾರ್ವರ್ಡ್ ಮಾಡ್ಕೊಂಡು ಅದನ್ನು ಪಿನ್ ಮಾಡ್ಕೊಂಡು ಇಟ್ಕೊರಿ, ನಿಮಗೆ ಯೂಸ್ ಆಗುತ್ತೆ ಅದು, ಸರಿನಾ. ಇದು ಸೈನ್ಸ್ ಡೇನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡೋದಾದರೆ ಈ ಫೆಬ್ರವರಿ 28ರಂದು ನಾವು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ? CV ರಾಮನ್ ಅವರ ಹುಟ್ಟುಹಬ್ಬದ ದಿನ ಅದು. ಏನೋ ಅವರು ಒಂದು ಬೆಳಕಿನ ಚದುರುವಿಕೆಯನ್ನು ಕಂಡುಹಿಡಿದಿರತಕ್ಕಂಥ ದಿನನ ಕ್ವಶನ್ ಹೀಗೆ ಕೇಳಿದ್ದಾನೆ. ಸೊ ಏನು ಅಂದರೆ ಅವರು ಬೆಳಕಿನ ಚದುರುವಿಕೆಯನ್ನು ಈ 1928 ಈ ಫೆಬ್ರವರಿ 28ನೇ ತಾರೀಕಿನಂದು ಕಂಡುಹಿಡಿತಾರೆ. ಸೊ ಅದೇ ದಿನವನ್ನು ನಾವು ಏನಂತ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೋಡೋದಾದರೆ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ಸರಿನಾ. ಹಾಗೆ ನಿಮಗೆ ಕೆಲವೊಂದು ದಿನಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ, ಸಿಂಪಲಾಗಿ ಏನು ನ್ಯಾಷನಲ್ ವೋಟರ್ಸ್ ಡೇ ಯಾವಾಗ? ನ್ಯಾಷನಲ್ ವೋಟರ್ಸ್ ಡೇ ಬಂದುಬಿಟ್ಟು ಜನವರಿ 25. ಅದಾದ ನಂತರ ನಿಮಗೆ ಯಾವುದು ಕಂಡು ಬರುತ್ತೆ? ಈ ಜನವರಿ 24 ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ಇದು ಗೊತ್ತಿರಲಿ, ಇದು ಕೇಳಬಹುದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವಾಗ ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಬೇಡ, ಓಕೆ,
ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಅಂದರೆ ಈ ಮಾರ್ಚ್ 8ನೇ ತಾರೀಕು. ಹಾಗೆ ನ್ಯಾಷನಲ್ ವುಮೆನ್ಸ್ ಡೇ ಅಂತ ನೋಡಿದ್ರೆ ಯಾವಾಗ ಫೆಬ್ರವರಿ 13 ಅಂತ ಕಂಡುಬರುತ್ತೆ. ಅದಾದ ನಂತರ ಟ್ರೈಬಲ್ ಡೇ, ಈ ಇಂಟರ್ನ್ಯಾಷನಲ್ ಟ್ರೈಬಲ್ ಡೇ ಅಂತ ನಾವು ನೋಡಿದ್ರೆ ಯಾವಾಗ ಈ ಒಂದು ಆಗಸ್ಟ್ 9ನೇ ತಾರೀಕು ಇಂಟರ್ನ್ಯಾಷನಲ್ ಟ್ರೈಬಲ್ ಡೇ ಆಗಿದೆ, ಸರಿನಾ. ಅದಾದ ನಂತರ ನ್ಯಾಷನಲ್ ಟ್ರೈಬಲ್ ಡೇ ಯಾವಾಗ, ನ್ಯಾಷನಲ್ ಟ್ರೈಬಲ್ ಡೇ ಇದು ನವೆಂಬರ್ 15ಗೆ ಏನು ನಮ್ಮ ಬಿರ್ಸಾ ಮುಂಡಾ ಇದ್ದಾರಲ್ವ ಅವರ ಒಂದು ಹುಟ್ಟಿದ ದಿನವನ್ನಾಗಿ ನಾವು ಈ ಒಂದು ನ್ಯಾಷನಲ್ ಟ್ರೈಬಲ್ ಡೇ ಅಂತ ಆಚರಣೆ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ನವೆಂಬರ್ 15, ಇದು ಆಗಸ್ಟ್ 9 ಯಾವುದು ಇಂಟರ್ನ್ಯಾಷನಲ್ ಟ್ರೈಬಲ್ ಡೇ. ಅದಾದ ನಂತರ ನ್ಯಾಷನಲ್ ಮಿಲ್ಕ್ ಡೇ ಯಾವಾಗ ಅಂತ ನೋಡೋದಾದರೆ ಈ ಒಂದು ನವೆಂಬರ್ 26ನ ನಾವು ನ್ಯಾಷನಲ್ ಯಾವುದು ಮಿಲ್ಕ್ ಡೇ ಅಥವಾ ಡೈರಿ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಆನಂತರ ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ಯಾವಾಗ, ಈ ಗೌರ್ಮೆಂಟ್ ಬರ್ತ್ಡೇ ಏನಿದೆ ಅಲ್ವಾ, ಯಾವುದು ಗೌರ್ಮೆಂಟ್ ಬರ್ತ್ಡೇ ಇದೆ, ಗೌರ್ಮೆಂಟ್ ಸ್ಕೂಲ್ ಬರ್ತ್ಡೇ June 1, ಸರಿನಾ. ಈ June 1 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತ ನೋಡಿದ್ರೆ ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಯಾವ್ದು ಬರುತ್ತೆ ನಿಮಗೆ ಈ ಒಂದು ಸಾಗರಗಳ ದಿನ, ವಿಶ್ವ ಸಾಗರ ದಿನ ಯಾವಾಗ ಅಂತ ನೋಡಿದ್ರೆ ಈ ಒಂದು June 8ನ ನಾವು ವಿಶ್ವ ಸಾಗರ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗೆ ಇದೇ ಒಂದು June 7ನ ನಾವು ಏನಂತ ಆಚರಣೆ ಮಾಡ್ತೀವಿ, June 7ನ ಏನಂತ ಆಚರಣೆ ಮಾಡ್ತೀವಿ ಅಂದರೆ ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತೀವಿ, ಸರಿನಾ. ಆಹಾರದ ದಿನ ಬೇರೆ ಆಗಿದೆ, ಯಾವುದು ಅಕ್ಟೋಬರ್ 16 ಆಗಿದೆ, ಸರಿನಾ. ಅಕ್ಟೋಬರ್ 15 ಗ್ರಾಮೀಣ ಮಹಿಳೆಯರ ದಿನ, ಅದು ಕೂಡ ನೆನ್ಪಿಟ್ಕೊಳ್ಳಿ. ಗ್ರಾಮೀಣ ಮಹಿಳೆ ಆಹಾರ ಮಾಡಿಕೊಡ್ತಾಳೆ ನಾವು ಯಾವಾಗ ಹೋದರೂ ಕೂಡ ಅಂತ. ಸೊ ಅದು 15, 16 ಎರಡು ನೆನಪಿಳಿತದೆ ನಿಮಗೆ. ಅದಾನಂತರ ಮಲೇರಿಯಾ ದಿನ ಯಾವಾಗ ಬರುತ್ತೆ ನಿಮಗೆ, ಮಲೇರಿಯಾ ದಿನ ಅಕ್ಟೋಬರ್ 24 ಇರ್ಬೋದು ಅನ್ಸುತ್ತೆ, ಸರಿನಾ. ಏನು UN ಡೇ ಇದೆ ಅಲ್ವಾ, ಯುನೈಟೆಡ್ ನೇಷನ್ಸ್ ಡೇ, ಅವತ್ತಿನ ದಿನವೇ ಈ ಮಲೇರಿಯಾ ದಿನ ಕೂಡ ನಿಮ್ಗೆ ಕಂಡುಬರುತ್ತೆ. ಅದಾನಂತರ ಮಕ್ಕಳ ದಿನ ಯಾವಾಗಿದೆ ನವೆಂಬರ್ 14 ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ COVID-19ಗಾಗಿ ಭಾರತ ಸರ್ಕಾರ ಎಷ್ಟು ಹಣವನ್ನು ಹಂಚಿಕೆ ಮಾಡಿದೆ ಅಂತ ಕೇಳಿದ್ದಾನೆ. ಸೊ ಈ ಟೋಟಲಿ ಎಷ್ಟು ಹಂಚಿಕೆ ಮಾಡಿದೆ ಅಂದರೆ 15,000 ಕೋಟಿಗಳನ್ನು ನಿಗದಿಪಡಿಸಿದೆ. ಅದರಲ್ಲಿ 7,744 ಕೋಟಿ ಏನಿದೆ ಅಲ್ವಾ, 7,744 ಕೋಟಿ ತಕ್ಷಣದ ತುರ್ತು ಪ್ರತಿಕ್ರಿಯೆಗಾಗಿ ಮತ್ತು ಉಳಿದ ಹಣವು ಮಾಧ್ಯಮದ ಬೆಂಬಲಕ್ಕಾಗಿ ಅದನ್ನು ನೀಡಲಾಗಿದೆ, ಸರಿನಾ. ಟೋಟಲಿ ಎಷ್ಟು ಅಂದರೆ 15,000 ಕೋಟಿಗಳನ್ನು ಖರ್ಚು ಮಾಡಲಾಗಿದೆ. ಯಾರು, ನಮ್ಮ ಭಾರತ ಸರ್ಕಾರದವರು. ನೀವು ಕೇಳಿರ್ಬೋದು 40% ಏನು 40% ಲಂಚ ಹೊಡೆಯೋದು ಇದರೆಲ್ಲದರಲ್ಲೂ ಕೂಡ, ಸರಿನಾ. ಇದೆಲ್ಲವೂ ಕೂಡ ನೀವು ಕೇಳಿರ್ತೀರಾ. ಯಾಕೆ ಇದನ್ನೆಲ್ಲವೂ ಕೂಡ ನಾನು ಬಾರ್ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹೇಳ್ತಾ ಇರ್ಬೋದು ಏನೋ ಹೇಳ್ತಾ ಇದ್ದಾನೆ ಏನೋ ಅಂತ, ಸರಿನಾ. ಬದಲಾವಣೆ ಇದ್ರೇನೋ ಯಾರೋ ಒಬ್ಬನಿಂದ ಆಗಲ್ಲ, ನಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಒಬ್ಬ ಇದ್ದೀನಿ, ಸರಿನಾ. ನಾನು ಒಬ್ಬ ಇದ್ದೀನಿ, ನನ್ನ ಒಂದು ಥಾಟ್ಸ್ಗಳು ನಿಮಗೂ ಕೂಡ ಬರ್ಬೋದು, ಅಥವಾ ನಿಮ್ಮ ಒಂದು ಒಳ್ಳೆಯ ಥಾಟ್ಸ್ಗಳು ನನಗೂ ಕೂಡ ಬರ್ಬೋದು. ಸೊ ಶೇರ್ ಮಾಡ್ತಾ ಇರಿ ಯಾವುದೂ ಕೂಡ. ಯಾಕೆಂದರೆ ನೀವು ನೋಡಿರ್ಬೋದು RRB NTPC ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇರ್ತೀರಾ, ಕಣ್ಣಲ್ಲಿ ರಾತ್ರಿ ಎಲ್ಲ ಇದ್ರೇನೋ ಕಣ್ಣಲ್ಲೆಲ್ಲ ನೀರು ರಕ್ತ ಎಲ್ಲನೇ ಹಾರ್ತಿರ್ತದೆ, ಸರಿನಾ. ಸೊ ಆ ಒಂದು ಕಷ್ಟಪಟ್ಟು ಓದೋವಾಗ ಈ ಜಾರ್ಖಂಡದ ಏನು ರಾಜಧಾನಿ ರಾಂಚಿ ಇದೆಯಲ್ಲ, ಅಲ್ಲಿ ಒಂದು ಸೆಂಟ್ರಲ್ಲಿ ಕಾಪಿ ಆಗ್ತಾ ಇದ್ದಾವೆ. ಮೀನ್ಸ್ ಫುಲ್ ಒಬ್ಬ ವ್ಯಕ್ತಿ ಕಾಪಿ ಮಾಡ್ತಾ ಇದ್ದಾನೆ ಅಂದರೆ ಬೇರೆ ಮಾತಿದು, ಸರಿನಾ. ಏನಾದರೂ ಈ ಬ್ಲೂಟೂತ್ ಇಟ್ಕೊಂಡಿದ್ದಾನೆ ಹಾಗೆ ಒಂದು ಸೀಟ್ ಎಲ್ಲೋ ಹೋಯ್ತು ಅಂತ ಅಂದ್ಕೊಳ್ಳಿ, ಕಾಟಾಚಾರಕ್ಕೆ ಹೋಯ್ತು, ಬಿಟ್ಬಿಡೋಣ ಅದನ್ನು. ಇಡೀ ಸೆಂಟರೇ ಫುಲ್ ಪರ್ ಪರ್ಸನು 10 lakh ಕೊಟ್ಟು ಪರೀಕ್ಷೆನ ಬರೀತಾ ಇದ್ದಾನೆ. ಆ 10 lakh ಕೊಟ್ಟು ಹೇಗೆ ಮೊಬೈಲ್ ಒಯ್ದಿದ್ದಾರೆ ಒಳಗಡೆ ಎಲ್ಲ ಹುಡುಗರು ಕೂಡ, ಸರಿನಾ. ಫುಲ್ ಸಪೋರ್ಟ್ ಇದೆ ಇಲ್ಲಿ, ಸರಿನಾ. ಸೊ ಆ ರೀತಿ ಬರಿತಾ ಇರೋದಕ್ಕೆ ಏನು ಒಬ್ಬನಿಂದನೇ ಸಾಧ್ಯನಾ. ಇವಾಗ ನಾನು ಒಬ್ಬ ವ್ಯಕ್ತಿ ಇದ್ದೀನಿ, ನನಗೆ ಇಷ್ಟೆಲ್ಲವೂ ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅಥವಾ ನಾವು ಒಬ್ಬ ಆಫೀಸರ್ ಇದ್ದೀನಿ, ಗೌರ್ಮೆಂಟ್ ಆಫೀಸರ್ ಇದ್ದೀನಿ, ನನಗೊಬ್ಬನಿಗೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಆಗದೇ ಇಲ್ಲ ಅಂತ ಅಂದ್ಕೊಳ್ಳಿ. ಈ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ MLA MP ಒಬ್ಬ ಮಿನಿಸ್ಟರು, ಇವೊಂದು ಸಪೋರ್ಟ್ ಇರಲಾರ್ದು ಯಾವುದೂ ಕೂಡ ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ಸರಿನಾ. ಸೊ ಈ ಒಂದಕ್ಕೆ ಹಿಂದೆ ಎಷ್ಟೋ ವ್ಯಕ್ತಿ ಇರ್ತಾರೆ, ಅವ್ರು ನಿಮಗೆ ಸೆಂಟ್ರಲ್ಲಿಂದ ಈ ಸ್ಟೇಟ್ವರೆಗೂ, ಜಾರ್ಖಂಡ್ ಸ್ಟೇಟ್ವರೆಗೂ, ಜಾರ್ಖಂಡದ ಅಕ್ಕಪಕ್ಕ ಸ್ಟೇಟ್ನವರು, ಇಲ್ಲ ಅಂದರೆ ಸೆಂಟ್ರಲ್ ಮಿನಿಸ್ಟರ್ಗಳು, ಅವರೆಲ್ಲರೂ ಕೂಡ ಕೈವಾಡ ಇದ್ದೇ ಇರುತ್ತೆ ಇದರಲ್ಲಿ, ಸರಿನಾ. ಯಾಕಂದರೆ ಅವ್ರಿಗೆ ಕೂಡ ಇಂತಿಷ್ಟಂತ ಪರ್ಸೆಂಟೇಜ್ ಹೋಗ್ತಿರುತ್ತೆ ರೀ. ಇಲ್ಲಾಂದರೆ ಯಾವನು ಕೂಡ ಇದ್ರೇನೋ ಕೆಳಗಿನವನು ಅಷ್ಟು ದಿಮಾಕಿನಿಂದ ಅಷ್ಟು ಸೊಕ್ಕಿನಿಂದ ಅದನ್ನು ಮಾಡೋಕ್ಕೆ ತೊಗೊಳ್ಳೋದಿಲ್ಲ, ಅಷ್ಟು ಧೈರ್ಯ ಮಾಡೋದೇ ಇಲ್ಲ ಯಾವನು ಕೂಡ, ಸರಿನಾ. ಸೊ ಆ ರೀತಿ ಆಗ್ತಾ ಇದೆ ಅಂದರೆ ಇದು ಒಂದು ಸಿಸ್ಟಮ್ ಎರರ್. ಇವೆಲ್ಲವೂ ಕೂಡ ಈ ಸಿಸ್ಟಮ್ ಎರರ್ ಎದಕ್ಕೆ ಆಗ್ತಿದೆ, ನಮ್ಮ ಭಾರತ ದೇಶದಿಂದ ನಾವು ಏನು ವೋಟ್ ಹಾಕ್ತಿದ್ದೀವಲ್ವ, ಇಲ್ಲೇ ಆಗ್ತಿದೆ ನಮ್ಮ ಸಿಸ್ಟಮ್ ಎರರ್. ಸರ್ ಹಾಗಾದರೆ ನೋಟಕ್ಕೆ ಹಾಕೋಣ. ಓಕೆ, ನೋಟಕ್ಕೆ ಹಾಕಬೇಕು. ಬಟ್ ಏನಂದರೆ ಇದೆಲ್ಲದೂ ಕೂಡ ಒಂದು ಯಾವುದೋ ಒಬ್ಬ ಒಳ್ಳೆಯ ವ್ಯಕ್ತಿ ಹಾಕಬೇಕು. ಇವಾಗ ನೋಟಕ್ಕೆ ಹಾಕಿದ್ರು ಕೂಡ ಏನಿಲ್ಲ, ಇಂದೋರದಲ್ಲಿ ನೀವು ನೋಡಿರ್ಬೋದು, ನೋಟಕ್ಕೆ ಆಲ್ಮೋಸ್ಟ್ 1.5 ಲಕ್ಷ ಏನೋ ಓಟ್ ಬಿದ್ದಿದ್ದು ಅನಿಸುತ್ತೆ. ಯಾವುದು ಇಂದೋರಲ್ಲೋ ಅಥವಾ ಸೂರತ್ತಲ್ಲಿ ಹೈಯೆಸ್ಟ್ ಓಟ್ ಅದು ಏನು ಫಸ್ಟ್ ಗೆದ್ದಿದ್ದಾನಲ್ವಾ ಅಲ್ಲಿ ವ್ಯಕ್ತಿ, ಅವನಕ್ಕಿಂತ ಜಾಸ್ತಿ ಓಟು ಈ ನೋಟಕ್ಕೆ ಬಿದ್ದಿದ್ದಾವೆ. 1.5 ಲಕ್ಷ ಓಟ್ಗಳೇನೋ ಬಿದ್ದಿದ್ದಾವೆ ಅನಿಸುತ್ತೆ ಅಲ್ಲಿ, ಸರಿನಾ. ಜಸ್ಟ್ ನೋಟ್ ಹಾಕಿ ಹೇಳ್ತಾ ಇದ್ದೀನಿ ನಾನು. ನೋಟಕ್ಕೆ ಎಲ್ಲ ಕಡೆ ಬೀಳ್ತವೆ, ಆಲ್ಮೋಸ್ಟ್ 7,000 8,000 10,000 ಬೀಳ್ತವೆ MP ಎಲೆಕ್ಷನ್ಗೆ. ಬಟ್ ಅಲ್ಲಿ 1.5 ಲಕ್ಷ ಇದ್ರೂ ಬಿದ್ದಿದ್ದಾವೆ ಓಟ್ಗಳು. ಬಟ್ ಆದರೂ ಕೂಡ ನಮ್ಮ ಒಂದು ಸಂವಿಧಾನದಲ್ಲಿ ಹೇಗಿದೆ ಅಂದರೆ ಇಷ್ಟು ನೋಟಕ್ಕೆ ಫಸ್ಟ್ ಬಿದ್ದಿದ್ರೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕಬೇಕು, ಏನೋ ಹಾಕಬೇಕಾಗಿತ್ತು, ಇಲ್ಲಾಂದರೆ ಗವರ್ನರ್ ಆಡಳಿತ ಇರಬೇಕಾಗಿತ್ತು. ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಯಾವನು ತೊಗೊಂಡಿರ್ತಾನಲ್ವ ಅವನನ್ನು ಮತ್ತೆ ಆಯ್ಕೆ ಮಾಡೋಕ್ಕಾಗ್ತದೆ. ಮತ್ತು ಅವ್ರದ್ದೇನು 1.5 ಲಕ್ಷ ಜನ ಏನು ಮಾಡಿದ್ರೆ ಹಾಗಾದರೆ ಅವ್ರಿಗೆ ಬೇಡವಾ, ನ್ಯಾಯ ಬೇಡವಾ? ಸೊ ಈ ರೀತಿ ಇದೆ. ಸೊ ಅದಕ್ಕೆ ಒಳ್ಳೆಯವನಾದರೂ ತರೋಣ ಅಂತ ಅಷ್ಟೇ ನೀವು ಮಾಡಿ. ಸೊ ಒಳ್ಳೆಯವನಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಒಳ್ಳೆಯವರು ಅನಿಸಿದ್ರೆ ಅವರಿಗೆ ಹಾಕಿ. ಬಟ್ ಇಲ್ಲಿವರೆಗೂ ಇರೋರೆಲ್ಲರೂ ಕೂಡ ಇದ್ರೆ ಆಲ್ಮೋಸ್ಟ್ 99.99 ಹೇಗಿದೆ ಅಂದರೆ ಕಳ್ಳರಲ್ಲೇ ಕಳ್ಳರಿದ್ದಾರೆ.
ಎಚ್ಚರಿಕೆ ಇರಲಿ. ನೀವಾದರೂ ಕೂಡ ಇವಾಗ ಲಂಚ ಕೊಟ್ಟು ಹೋದರೆ ನಿಮಗೂ ಕೂಡ ಅದೇ ಬರುತ್ತೆ. ಆಯಿತು, ನಾನು ಲಂಚ ಕೊಟ್ಟು ಹೋಗಿದ್ದೀನಿ, ನಾನು ಕೂಡ ಅದರ ದುಡ್ಡನ್ನು ರಿಕವರಿ ಮಾಡೋಣ ಅಂತ, ಸರಿನಾ? ಸೊ ಎಷ್ಟೋ ಗೊತ್ತಿರಲಿ, ಬೇಡ, ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಏನಿದೆ ಅಂದರೆ, ಭಾರತದ ಯಾವ ರಾಜ್ಯವು 3 ದೇಶಗಳ ಅಂತಾರಾಷ್ಟ್ರೀಯ ಗಡಿಯಿಂದ ಸುತ್ತುವರೆದಿದೆ ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯ ಅಂತ ನೋಡೋದಾದ್ರೆ ನಮ್ಮ ಸಿಕ್ಕಿಂ ಏನಿದೆ ಅಲ್ವಾ ರಾಜ್ಯ, ಈ ಸಿಕ್ಕಿಂ ರಾಜ್ಯ 3 ದೇಶಗಳಿಂದ ಗಡಿಯನ್ನು ಸುತ್ತುವರೆದಿದೆ. ಯಾವ್ಯಾವ ದೇಶ? ಇಲ್ಲಿ ಲೆಫ್ಟ್ ನೋಡಿದ್ರೆ ಯಾವುದು ನೇಪಾಳ ಕಂಡು ಬರುತ್ತೆ, ರೈಟಿಗೆ ನೋಡಿದ್ರೆ ನಿಮಗೆ ಭೂತಾನ ಕಂಡು ಬರುತ್ತೆ, ಮೇಲ್ಗಡೆ ನೋಡಿದ್ರೆ ಈ ಒಂದು ಚೀನಾ ಕಂಡು ಬರುತ್ತೆ, ಸರಿನಾ? 3 ದೇಶಗಳಿಂದ ಸುತ್ತುವರೆದಿರತಕ್ಕಂತಹ ಒಂದು ರಾಜ್ಯ ಯಾವುದು ಅಂದರೆ ಈ ಒಂದು ಸಿಕ್ಕಿಂ ರಾಜ್ಯ. ನಮ್ಮ ಭಾರತ ದೇಶದ ಮೊದಲ ಸಾವಯವ ರಾಜ್ಯ ಅಂತ ಕೇಳಿದ್ರು ಕೂಡ ಇದೇ ಒಂದು ಸಿಕ್ಕಿಂ ರಾಜ್ಯ. ಹಾಗಾದ್ರೆ ಹೇಳ್ಬೋದಾ ನಮ್ಮ ರಾಜ್ಯದ ಮೊದಲ ಸಾವಯವ ತಾಲೂಕು ಯಾವುದು? ನಮ್ಮ ಕಾರವಾರ ರೀ. ನಮ್ಮ ಕಾರವಾರದ ಒಂದು ಜೋಯ್ಡಾ ಎನ್ನುವ ತಾಲೂಕು ಏನಿದೆ ಅಲ್ವಾ, ಆ ಜೋಯ್ಡಾ ತಾಲೂಕು ರೀಸೆಂಟಾಗಿ ಮೀನ್ಸ್ ಒಂದು 2-3 ಡೇಸ್ ಬ್ಯಾಕ್ ಅದು ಅನೌನ್ಸ್ ಆಗಿದೆ ಅನ್ಸುತ್ತೆ. ಆ ಜೋಯ್ಡಾ ತಾಲೂಕು ನಮ್ಮ ರಾಜ್ಯದ ಮೊದಲ ಸಾವಯವ ತಾಲೂಕಾಗಿ ಹೊರಹೊಮ್ಮಿದೆ. ಮೊದಲ ಸಾವಯವ ತಾಲೂಕು, ಸರಿನಾ? ಮೀನ್ಸ್ ಅಲ್ಲಿ ಏನೂ ಕೂಡ ಈ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಯಾವುದೋ ಒಂದು ತಾಲೂಕು ಅಂದರೆ ಈ ಜೋಯ್ಡಾ ತಾಲೂಕು ಕಳೆದ ಒಂದು 3 ವರ್ಷಗಳಿಂದ ಅದನ್ನು ಡಾಟಾನ ಮೇಂಟೈನ್ ಮಾಡ್ತಾ ಬಂದಿರ್ತಾರೆ, ಸರಿನಾ? ಸೊ ಅದಕ್ಕೆ ಇವಾಗ ಘೋಷಣೆನ ಮಾಡಿದ್ದಾರೆ ಅದನ್ನು, ಯಾವುದು ಜೋಯ್ಡಾ ತಾಲೂಕು ಅನ್ನೋದು. ಇದು ಕೂಡ ನಿಮಗೆ ಕೇಳಬಹುದು. ಅದಾದ ನಂತರ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ. ಈ ಒಂದು ಮಯನ್ಮಾರ್ ಹಾಗೆ ಈ ಬಾಂಗ್ಲಾದೇಶವನ್ನು ಗಡಿ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಭಾರತದ ಏಕೈಕ ಒಂದು ರಾಜ್ಯ ಯಾವುದು ಅಂತ ನಿಮಗೆ ಕೇಳ್ಬೋದು. ಯಾವುದು ಅಂದರೆ ತ್ರಿಪುರಾ ರಾಜ್ಯ. ಈ ತ್ರಿಪುರಾ ರಾಜ್ಯ ಏನಿದೆ ಅಲ್ವಾ, ಈ ತ್ರಿಪುರಾ ರಾಜ್ಯ, ಮಿಜೋರಾಂ. ಈ ಮಿಜೋರಾಂ ಎನ್ನುವ ರಾಜ್ಯ ಈ ಒಂದು ಬಾಂಗ್ಲಾದೇಶದ ಜೊತೆಯೂ ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಹಾಗೆ ಈ ಒಂದು ಮಯನ್ಮಾರ್ ದೇಶದ ಜೊತೆ ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಇಷ್ಟು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಗವರ್ನರ್ ಜನರಲ್ ಆಗಿ ವೈಸ್ರಾಯ್ ಎಂಬ ಬಿರುದನ್ನು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಕೇಳಿದ್ದಾನೆ. ಇವಾಗ ಗವರ್ನರ್ ಬದಲು ವೈಸ್ರಾಯ್ ಅಂತ ಯಾವಾಗ ಹೆಸರು ಚೇಂಜ್ ಆಗಿದೆ ಅಂತ ನೋಡಿದ್ರೆ 1858ರಲ್ಲಿ. ಏನಿಲ್ಲ, ಒಂದು ಸೀಕ್ವೆನ್ಸ್ ಹೇಳ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಏನು 1773ರಲ್ಲಿ ಒಂದು ಬರುತ್ತೆ, ಒಂದು ಅಧಿಕಾರದ ಒಂದು ಹುದ್ದೆಯ ಹೆಸರು ಬರುತ್ತೆ. ಏನಂತ ಬರುತ್ತೆ? ಬಂಗಾಳದ ಗವರ್ನರ್ ಅಂತ ಬರುತ್ತೆ. ಈ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಯಾವಾಗ ಆಗುತ್ತೆ ಅಂತ ನೋಡೋದಾದ್ರೆ, ಕ್ಷಮಿಸಿ, ಓಕೆ, ಮೊದಲು ಏನಿರುತ್ತೆ 1773ಕ್ಕಿಂತ ಮುಂಚೆ ಏನಿರುತ್ತೆ ಬಂಗಾಳದ ಗವರ್ನರ್ ಅಂತ ಇರುತ್ತೆ. ಅದು ಬಂಗಾಳದ ಗವರ್ನರ್ ಹೋಗಿ 1773ರಲ್ಲಿ ಏನಾಗುತ್ತೆ, ಬಂಗಾಳದ ಗವರ್ನರ್ ಜನರಲ್ ಅಂತ ಆಗುತ್ತೆ. ಈ 1773ರಲ್ಲಿ ಇದ್ದಿರ್ತಕ್ಕಂತಹ ಬಂಗಾಳದ ಗವರ್ನರ್ ಜನರಲ್ ಹೋಗಿ 1833ರಲ್ಲಿ ಭಾರತದ ಗವರ್ನರ್ ಜನರಲ್ ಅಂತ ಆಗುತ್ತೆ. ಈ ಭಾರತದ ಗವರ್ನರ್ ಜನರಲು ಈ 1858ರಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಭಾರತದ ವೈಸ್ರಾಯ್ ಅಂತ ಆಗುತ್ತೆ. ಇಷ್ಟು ನೆನಪಿಟ್ಕೊಳ್ಳಿ. ಒಂದು 1793, ಇನ್ನೊಂದು 1833, ಇನ್ನೊಂದು 1858. ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಸೊ ಮೊಟ್ಟ ಮೊದಲ ಈ ಬಂಗಾಳದ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್ ಅಂತ ಬರ್ತಾನೆ. ಅದಾದ ನಂತರ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು? ಹೆಸ್ಟಿಂಗ್ ಅಂತ ಕಂಡು ಬರ್ತಾರೆ. ಅದಾದ ನಂತರ ನೆಕ್ಸ್ಟ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಈ ಒಂದು ಬೆಂಟೆಕ್ ಅಂತ ಕಂಡು ಬರ್ತಾರೆ. ಅದಾದ ನಂತರ ನಮ್ಮ ಭಾರತದ ಮೊದಲ ವೈಸ್ರಾಯ್ ಯಾರು? ಮೀನ್ಸ್ ಈ 1858ರಲ್ಲಿ ಇರತಕ್ಕಂಥ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ಈ ಲಾರ್ಡ್ ಕ್ಯಾನಿಂಗ್ ಅಂತ ಕಂಡು ಬರ್ತಾರೆ, ಸರಿನಾ? ಇಷ್ಟು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸರಿಯಾದ ಪರಿಹಾರ ಹುಡುಕಿರಿ, ಸರಿಯಾದ ಹೊಂದಾಣಿಕೆ ಹುಡುಕಿರಿ ಅಂತ ಕೇಳಿದಾನೆ. ಏನು? ಒಂದು ಆರ್ಯ ಸಮಾಜದ ಒಂದು ಸ್ಥಾಪಕರು ಯಾರಾಗಿದ್ದಾರಂತೆ? ರಾಜಾ ರಾಮ್ ಮೋಹನ್ ರಾಯ್ ಆಗಿದ್ದಾರಂತೆ. ಹಾಗೆ ಬ್ರಹ್ಮ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಆಗಿದ್ದಾರಂತೆ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಫುಲೆ ಆಗಿದ್ದಾರೆ ಅಂತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಸತ್ಯಶೋಧಕ ಸಮಾಜದ ಒಬ್ಬ ಸ್ಥಾಪಕರು ಯಾರು ಅಂತ ನೋಡೋದಾದ್ರೆ ಈ ಒಂದು ಜ್ಯೋತಿಬಾ ಫುಲೆ ಅವರು ಆಗಿದ್ದಾರೆ. ಹಾಗೆ ಈ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ನೋಡಿದ್ರೆ ಈ ರಾಜಾ ರಾಮ್ ಮೋಹನ್ ರಾಯ್ ಅವರು. ಹಾಗೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ನೋಡೋದಾದ್ರೆ ಈ ದಯಾನಂದ ಸರಸ್ವತಿ ಅವರು, ಸರಿನಾ? ಹಾಗೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಪ್ರಾರ್ಥನಾ ಸಮಾಜದ ಸ್ಥಾಪಕರು ಪಾಂಡುರಂಗ್ ಅವರು, ಸರಿನಾ? ಆತ್ಮಾರಾಮ್ ಪಾಂಡುರಂಗ್ ಅಂತ ಕಂಡು ಬರ್ತಾರೆ. ಆ್ಯಂಡ್ ದೆನ್ ಆತ್ಮೀಯ ಸಭಾದ ಸ್ಥಾಪಕರು ಯಾರು? ಅಗೇನ್ ರಾಜಾರಾಮ್ ಮೋಹನ್ ರಾಯ್ ಅವರು ಕಂಡು ಬರ್ತಾರೆ, ಸರಿನಾ? ಇಷ್ಟು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಮತ್ತೆ ಯಾವುದು? ಈ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1897 ಇಸ್ವಿಯಲ್ಲಿ ಸ್ಟಾರ್ಟ್ನ ಮಾಡ್ತಾರೆ. ಹಾಗೆ ಇವರು 1893ನೇ ಇಸ್ವಿಯಲ್ಲಿ 1893-94ನೇ ಇಸ್ವಿಯಲ್ಲಿ ಚಿಕಾಗೋದ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಆವರ್ತಕ ಕೋಷ್ಟಕದಲ್ಲಿ ಅಡ್ಡಲಾಗಿರುವ ಸಾಲುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ, ಸರಿನಾ? ಅಡ್ಡಲಾಗಿರ್ತಕ್ಕಂಥ ಸಾಲುಗಳನ್ನು ಏನಂತ ಕರೆಯಲಾಗ್ತದೆ? ಅವಧಿಗಳು ಅಥವಾ ಪೀರಿಯಡ್ಸ್ ಅಂತ ನಾವು ಕರಿತೀವಿ. ಉದ್ದವಾಗಿರ್ತಕ್ಕಂಥ ಸಾಲುಗಳು, ಲಂಬ ಸಾಲುಗಳನ್ನು ನಾವು ಏನಂತ ಕರಿತೀವಿ ಅಂತ ನೋಡೋದಾದ್ರೆ ಗ್ರೂಪ್ಸ್ಗಳು ಅಂತ ಕರಿತೀವಿ. ಗ್ರೂಪ್ಗಳು ಎಷ್ಟು ಕಂಡು ಬರ್ತವೆ ಅಂತ ನೋಡೋದಾದ್ರೆ ಗ್ರೂಪ್ G18 ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಗ್ರೂಪ್ 18ಗಳು. ಅದಾಂತರ ಪೀರಿಯಡ್ಸ್ ಎಷ್ಟು ಕಂಡು ಬರ್ತವೆ ಅಂದರೆ P7 ಅಂತ ನೆನ್ಪಿಟ್ಕೊಳ್ಳಿ. ಪೀರಿಯಡ್ಸ್ಗಳು 7ಗಳು ಕಂಡು ಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗದ್ದರ್ ಪಕ್ಷದ ಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಗದ್ದರ್ ಪಕ್ಷದ ಸ್ಥಾಪಕ ಅಧ್ಯಕ್ಷರು ಯಾರು ಅಂತ ನೋಡೋದಾದ್ರೆ ಈ ಒಂದು ಸೋಹನ್ ಸಿಂಗ್ ಅಂತ ಬರ್ತಾರೆ, ಸರಿನಾ? ಈ ಸೋಹನ್ ಸಿಂಗ್ ಅನ್ನೋರು ಏನಾಗಿದ್ದಾರೆ? ಈ ಒಂದು ಗದ್ದರ್ ಪಕ್ಷದ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಮೀನ್ಸ್ ಸರ್, ಇಲ್ಲ ಸರ್, ಲಾಲಾ ಹರ್ದಯಾಳು ಮತ್ತು ಸೋಹನ್ ಸಿಂಗ್ ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಈ ಲಾಲಾ ಹರ್ದಯಾಳ್ ಮತ್ತು ಸೋಹನ್ ಸಿಂಗ್ ಅವರು. ಬಟ್ ಅಲ್ಲಿ ಕೇಳಿದ್ದಾರೆ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಸ್ಥಾಪಕ ಅಧ್ಯಕ್ಷರು ಮೀನ್ಸ್ ಅದು ಸ್ಥಾಪನೆ ಆದಾಗ ಅಧ್ಯಕ್ಷರು ಯಾರು ಇದ್ರು ಅಂತ ನೋಡೋದಾದ್ರೆ ಈ ಸೋಹನ್ ಸಿಂಗ್ ಬಕ್ಷ ಅವರಿದ್ರು. ಅವಾಗ ಕಾರ್ಯದರ್ಶಿ ಯಾರಾಗಿದ್ರು ಅಂತ ನೋಡೋದಾದ್ರೆ ಲಾಲಾ ಹರ್ದಯಾಳ್ ಅವರಾಗಿದ್ರು.
ಹಾಗೆ ಇಲ್ಲಿಯೂ ಕೂಡ ನೋಡಿರ್ತೀರ ಸ್ವರಾಜ್ ಪಾರ್ಟಿಯಲ್ಲಿ ಅಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ, ಸ್ಥಾಪನೆ ಮಾಡಿದವರು ಇಬ್ಬರು ಕೂಡ, ಯಾರು ಒಂದು CR ದಾಸು, ಇನ್ನೊಂದು ನೆಹರು ಅಂತ ಬರ್ತಾರೆ, ಸರಿನಾ. ಯಾರು ಈ ಒಂದು ಮೋತಿಲಾಲ್ ನೆಹರು, ಇವರಲ್ಲಿ ಅಧ್ಯಕ್ಷರಾದವರು ಯಾರು, ಸ್ಥಾಪನೆ ಇಬ್ಬರು ಮಾಡಿದ್ದಾರೆ, ಬಟ್ ಅಧ್ಯಕ್ಷರು ನಿಮಗೆ ಈ ಚಿತ್ತರಂಜನ್ ದಾಸೇ ಕಂಡು ಬರ್ತಾರೆ, ಸರಿನಾ. ಸೊ ಹಾಗೆ ಇಲ್ಲಿಯೂ ಕೂಡ ನಿಮಗೆ ಈ ಸ್ಥಾಪಕರು ಯಾರು ಅಂತ ನೋಡೋದಾದ್ರೆ ಇಬ್ಬರು ಕೂಡ, ಬಟ್ ಅದರಲ್ಲಿ ಮೊದಲ ಅಧ್ಯಕ್ಷರಾದವರು ಯಾರು ಅಂತ ನೋಡೋದಾದ್ರೆ ಈ ಸೋಹನ್ ಸಿಂಗ್ ಭಕ್ನಾ ಅಂತ ಕಂಡು ಬರ್ತಾರೆ. ಹಾಗೆ 1885ರ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆ ಅಲ್ವಾ, ಅದರ ಸ್ಥಾಪಕರು ಯಾರು, A.O. ಹ್ಯೂಮ್, ಸರಿಯಾ. ಬಟ್ ಅದರ ಮೊದಲ ಅಧ್ಯಕ್ಷರು ಯಾರು, W.C. ಬ್ಯಾನರ್ಜಿ ಅಂತ ಕಂಡು ಬರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದು ಇದಕ್ಕೆ ಸ್ವಲ್ಪ ಸಂಬಂಧಿಸಿದ ಮಾಹಿತಿ ಏನು ಅಂದರೆ, ಈ ಗದ್ದರ್ ಪಕ್ಷ ಏನಿದೆ ಅಲ್ವಾ, ಈ ಗದ್ದರ್ ಪಕ್ಷ ಗದ್ದರ್ ಚಳುವಳಿ ಅಂತ ಮಾಡುತ್ತೆ, ಯಾವ ವರ್ಷ ಮಾಡಿದೆ ಅಂತ ಕೇಳಿದಾನೆ. ಮೇ ಬಿ SSC MTS ಲಾಸ್ಟ್ ಇಯರಲ್ಲಿ ಕೇಳಿದಾನೋ ಅಥವಾ ಲಾಸ್ಟ್ ಇಯರ್ CHS ಕೇಳಿದಾನೆ, ನೆನಪಿಲ್ಲ ಎಕ್ಸಾಕ್ಟಾಗಿ. ರೀಸೆಂಟಾಗಿ ನೋಡಿದ್ದೀನಿ ಕ್ವಶನ್ ನೋಡಿದ್ದೀನಿ. ಏನು ಅಂದರೆ, ಈ ಗದ್ದರ್ ಚಳುವಳಿ ಯಾವ ಒಂದು ವರ್ಷ ನಡೆಯಿತು ಅಂತ. ಏನಿಲ್ಲ, ಈ 1913ರಲ್ಲಿ ಇದು ಗದ್ದರ್ ಪಕ್ಷ ಸ್ಥಾಪನೆ ಆಗಿದೆ ಅಂದರೆ 1914ರಲ್ಲಿ ಈ ಒಂದು ಗದ್ದರ್ ಚಳವಳಿ ನಡೀತದೆ, ಸರಿನಾ. ಯಾವುದರ ಒಂದು ವಿರುದ್ಧವಾಗಿ ಈ ಒಂದು ಗದ್ದರ್ ಚಳವಳಿ ನಡೀತು ಅಂತ ನೋಡಿದ್ರೆ ಈ ಕೋಮಗಾಟು ದುರಂತ ಅಂತ ನೀವು ನೋಡಿರ್ತೀರಾ, ಸರಿನಾ. ಕೋಮಗಾಟು ಶಿಪ್, ಆ ಕೋಮಗಾಟು ದುರಂತ ನಡೀತದೆ ಇಲ್ಲಿ ಕೆನಡಾದಲ್ಲಿ. ಸೊ ಅದರ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಚಳುವಳಿ ಯಾವುದು ಅಂದರೆ ಈ ಒಂದು ಗದರ್ ಚಳುವಳಿ ಅಂತ ನಾವು ಹೇಳ್ತೀವಿ. ಯಾವಾಗ 1914ರಲ್ಲಿ, ಸರ್ ಇಷ್ಟು ಗೊತ್ತಿರಲಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 21 ಜೂನ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಫಸ್ಟ್ ಆಫ್ ಆಲ್. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.